ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚಿರು ಕನ್ನಡ ವ್ಲಾಗ್ಗೆ ಸ್ವಾಗತ. ನಾನು ನಿಮ್ಮ ರಕ್ಷಿತಾ ನಾಗರಾಜ್. ಇವತ್ತು ನಾವು ಧಾರವಾಡದಲ್ಲಿ ಕಲಕೇರಿಯಲ್ಲಿರುವಂತಹ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದು ಯಾವ ದೇವಸ್ಥಾನ ಅಂತ ಮುಂದೆ ಹೇಳ್ತೀನಿ, ಬನ್ನಿ. ನಿಮಗೂ ಸಹ ತೋರಿಸ್ತೀನಿ. ಅದು ತುಂಬಾ ಚೆನ್ನಾಗಿದೆ. ಸುತ್ತಮುತ್ತಲಿರುವ ವಾತಾವರಣವೂ ಅಷ್ಟೇ ತುಂಬ ಚೆನ್ನಾಗಿದೆ. ನಾವು ಧಾರವಾಡದಲ್ಲಿ ಈಗ ಜೂಬ್ಲಿ ಸರ್ಕಲ್ ಹತ್ರ ಬಂದುಬಿಟ್ಟು ನಾವು ಲೆಫ್ಟ್ ತಿರ್ಕೊಳ್ಬೇಕು. ಲೆಫ್ಟ್ ತಿರ್ಕೊಂಡ್ರೆ ನಮಗೆ ಒಂದೇ ರೂಟು ಏಕ ಇರುತ್ತೆ ನೋಡಿ. ಇಲ್ಲಿ ಲೆಫ್ಟ್ ತಿರ್ಕೊಂಡು ನಾನು ಜೂಬ್ಲಿ ಸರ್ಕಲಿಂದ ಫಸ್ಟ್ನೇ ಕ್ರಾಸಲ್ಲೇ ಇಲ್ಲಿ ಫುಲ್ಲು ಸ್ಟ್ರೈಟೇ ಹೋಗಬೇಕು ದೇವಸ್ಥಾನಕ್ಕೆ. ಕಲಕೇರಿ ಮತ್ತು ಕ್ಯಾರಿಕೊಪ್ಪ ಅಂತ ಹೇಳಿಬಿಟ್ಟು ನಿಮಗೆ ಯಾರೇ ಕೇಳಿದ್ರು ಹೇಳ್ತಾರೆ. ಬಸ್ಸುಗಳು ಸಹ ಹೋಗುತ್ತೆ ಅಲ್ಲಿ. 21B ಯಾವುದೋ ಹೋಗುತ್ತೆ, ಅಷ್ಟು ಕನ್ಫರ್ಮ್ ಆಗಿ ನನಗೆ ಗೊತ್ತಿಲ್ಲ. ಅಲ್ಲಿ ಬರ್ಬೇಕಾದ್ರೆ ಯಾವುದೋ ಒಂದು ಬಸ್ ನೋಡಿದೆ, ಬಟ್ ಯಾವುದು ಕರೆಕ್ಟಾಗಿ ನೆನಪಾಗ್ತಿಲ್ಲ. ನೋಡಿ, ಈ ಥರ ಸ್ಟ್ರೈಟಾಗೇ ಬರಬೇಕು. ಇಲ್ಲಿ ಎಲ್ಲೂ ಕ್ರಾಸ್ ಮಾಡುವ ಹಾಗಿಲ್ಲ, ಸ್ಟ್ರೈಟೇ ಬರಬೇಕು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬಿಡಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರು ಇದ್ದರೆ ಒಂದು ಸರಿ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಧಾರವಾಡ ಎಜುಕೇಷನ್ಗೆ ತುಂಬಾ ಒಳ್ಳೆಯದ ಪ್ಲೇಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಎಲ್ಲ ಥರದ ಎಜುಕೇಷನ್ಗೂ ತುಂಬ ಅನುಕೂಲ ಆಗಿದೆ ಅಂತಲೇ ಹೇಳ್ಬೋದು ಧಾರವಾಡ. ನೀವು ಯಾವುದೇ ಮಕ್ಕಳ ಆಲ್ಮೋಸ್ಟ್ ಆಲ್ 75% ಧಾರವಾಡದಲ್ಲಿ ತುಂಬಾ ಕೋಚಿಂಗ್ಗಳೆಲ್ಲ ಇರೋದ್ರಿಂದ ತುಂಬಾ ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ತುಂಬಾ ಇದಾಗತ್ತೆ ಅಂತ, ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲೊಂದು ಸ್ಕೂಲ್ ಕಾಣಿಸ್ತಾ ಇದೆ ಅಲ್ವಾ, ಈ ಸ್ಕೂಲಿಂದ ರೈಟ್ ಸೈಡೇ ತೊಗೊಬೇಕು. ಅಲ್ಲಿ ಟ್ರೈನ್ ಹೋಗ್ತಾ ಇದೆ ನೋಡಿ ನಮಗೆ. ಬಟ್ ನಾವು ಫಸ್ಟ್ ಟೈಮ್ ಬಂದಿರೋದ್ರಿಂದ ನಮಗೂ ಸಹ ರೋಡು ಕನ್ಫ್ಯೂಸ್ ಆಯಿತು. ಸೊ ಹಾಗಾಗಿ ನಾವೇನು ಮಾಡಿಬಿಟ್ವಿ, ಸ್ಟ್ರೈಟ್ ಹೋಗ್ಬಿಟ್ವಿ. ನೋಡಿ, ಇದೇ ಸ್ಕೂಲ್ ಕಾಣಿಸ್ತಾ ಇದೆ ಅಲ್ವಾ, ಈ ಸ್ಕೂಲಿಂದ ರೈಟ್ ತೊಗೊಬೇಕು. ಇದೇನು ಮಣ್ಣಿನ ರೋಡ್ ಕಾಣಿಸ್ತೀವಿ ಅಲ್ಲಿ ತೊಗೊಬೇಕು ನಾವು. ಬಟ್ ನಮಗೆ ಗೊತ್ತಿರಲಿಲ್ಲ. ಸೊ ನಾವೇನು ಮಾಡಿಬಿಟ್ವಿ, ಸ್ಟ್ರೈಟ್ ಹೋಗಿಬಿಟ್ವಿ. ಅಲ್ಲೇನು ಬ್ರಿಡ್ಜ್ ಕಾಣ್ತಾ ಇದೆ ಅಲ್ವಾ, ರೈಲ್ವೆ ಬ್ರಿಡ್ಜು. ಸೊ ಇಲ್ಲಿವರೆಗೂ ಬಂದುಬಿಟ್ವಿ. ಬಟ್ ಅಲ್ಲಿ ಯಾರಿಗೂ ಕೇಳಿದಾಗ ಹೇಳಿದ್ರು, ಅವರು ಪಕ್ಕದ ರೋಡಲ್ಲಿ ಹೋಗಿ ಸೈಡಿಂದ ಅಲ್ಲಿ ಒಂದು ರೈಲ್ವೆ ಬ್ರಿಡ್ಜ್ ಬರುತ್ತೆ, ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರು. ಮತ್ತು ನಾವೇನು ಮಾಡಿದ್ವಿ, ಮತ್ತೆ ರಿಟರ್ನ ತಿರುಗಿಸ್ಕೊಂಡು ಬಂದ್ವಿ. ಯಾಕಂದರೆ ಗಾಡಿಗಳು ಸ್ಟಾಪ್ ಆಗಿದ್ವು, ಗೂಡ್ಸ್ ಗಾಡಿ ಹೋಗ್ತಾ ಇತ್ತು. ಹಾಗಾಗಿ ಎಲ್ಲ ಗಾಡಿಗಳನ್ನು ನಿಲ್ಲಿಸಿದ್ರು. ನೋಡಿ, ನಾವು ತಿರುಗಿಸ್ಕೊಂಡು ಬಂದ್ವಿ. ಹೀಗೇನು ಇದು ಅಲ್ಲಿ ಸ್ಟಾರ್ಟಿಂಗ್ ಸ್ಕೂಲ್ ಪಕ್ಕದಲ್ಲೇ ನಮಗೆ ಈ ರೋಡ್ ಸಿಗುತ್ತೆ. ಈ ರೋಡಿಂದನೇ ಬರಬೇಕು. ಮತ್ತೆ ಇಲ್ಲೊಂದು ಸರಿ ಕನ್ಫರ್ಮ್ ಮಾಡ್ಕೊಂಡ್ವಿ. ಇವ್ರಿಗೆ ಕೇಳಿಕ್ಕೆ ಸ್ಟ್ರೈಟ್ ಹೋಗಿ ಇಲ್ಲಿ ದೇವಸ್ಥಾನ ಸಿಗತ್ತೆ ನಿಮಗೆ ಅಂತ ಹೇಳಿದರು. ಸುಮಾರು ನಮಗೇನಿಲ್ಲ ಅಂತಿರೋದು ಒಂದು 20 ಕಿಲೋಮೀಟ್ರ್ ಆಗುತ್ತೆ. ನಾವಿರೋದ್ರಿಂದ ಒಂದು 20 ಕಿಲೋಮೀಟ್ರ್ ಆಗುತ್ತೆ. ಏನಿಲ್ಲ ಅಂತ ಹೇಳಿದ್ರು, ಫಸ್ಟ್ ಸ್ಟಾರ್ಟಿಂಗ್ ಹೋಗೋದ್ರಿಂದ ನಮಗೆ ಒಂದು 45 ಮಿನಿಟ್ಸ್ ಆಯಿತು ಅಂತಲೇ ಹೇಳ್ಬೋದು, ಎಲ್ಲ ಕೇಳ್ಕೊಂಡು ಹೋಗಲಿಕ್ಕೆ. ನೋಡಿ, ಇಲ್ಲಿ ಸ್ವಲ್ಪ ರೋಡು ಚೆನ್ನಾಗಿಲ್ಲ. ಇಲ್ಲಿ ಬ್ರಿಡ್ಜ್ ಬರುತ್ತೆ, ಬ್ರಿಡ್ಜಿಂದ ಕೆಳಗೆ ಹೋಗಬೇಕು. ಇದರಿಂದ ಮುಂದೆ ಹೋದರೆ ನಮಗೆ ಒಂದು ರೈಲ್ವೆ ಗೇಟ್ ಸಿಗುತ್ತೆ. ಮುಂದೆ ರೈಲ್ವೆ ಗೇಟ್ ಸಿಗುತ್ತೆ, ಅದನ್ನು ಸಹ ನಿಮಗೆ ತೋರಿಸ್ತೀನಿ. ರೋಡು ಸ್ವಲ್ಪ ಚೆನ್ನಾಗಿಲ್ಲ. ಮಕ್ಕಳನ್ನ ಕರ್ಕೊಂಬರ್ಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಕರ್ಕೊಂಬರೋದು ಬೆಟರ್ ಅಂತಲೇ ಹೇಳ್ಬೋದು. ನೋಡಿ, ಈಗ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ತುಂಬಾ ರೋಡೆಲ್ಲ ಹಾಳಾಗಿಬಿಟ್ಟಿದೆ. ಹಾಗಾಗಿ ಚಿನ್ನಿ, ನಾನು, ಅವರ ಅಪ್ಪಾಜಿ ಗಾಡಿಯಲ್ಲೇ ಹೋಗಿದ್ವಿ. ಇನ್ನೊಂದು ಏನಂತ ಹೇಳಿದ್ರೆ, ಇಲ್ಲಿನ ವಾತಾವರಣ ಹೇಗಿದೆ ಅಂತ ಹೇಳಿದ್ರೆ ಸೇಮ್ ಹಳ್ಳಿ ಟೈಪ್ನಲ್ಲಿದೆ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ವಾತಾವರಣ. ಮತ್ತು ನಾವು ಹೋಗಿದ್ದ ದಿನ ಪುಣ್ಯಕ್ಕೆ, ನಮ್ಮ ಪುಣ್ಯ ಏನೋ, ಮಳೆ ಮಾತ್ರ ಎಲ್ಲೂ ಸಿಗಲಿಲ್ಲ ನಮಗೆ. ಬರುವಾಗಲೂ ಅಷ್ಟೇ, ಹೋಗುವಾಗಲೂ ಅಷ್ಟೇ. ಇಲ್ಲಿ ಒಂದು ಗೂಡ್ಸ್ ಗಾಡಿ ಬರ್ತಾಯಿದೆ, ಟ್ರೈನು. ಸೊ ಅದಕ್ಕೋಸ್ಕರ ಇಲ್ಲಿ ರೈಲ್ವೆ ಗೇಟ್ ಹಾಕ್ಬಿಟ್ರು. ಜಸ್ಟ್ ಮಿಸ್ಸು, ಇಲ್ಲಾಂದರೆ ಸ್ವಲ್ಪ ಮುಂದೆ ಹೋಗಿಬಿಡ್ತಿದ್ವಿ ನಾವು. ಇಲ್ಲೇ ನಮಗೆ ಒಂದು 5 ನಿಮಿಷ 10 ನಿಮಿಷ ಆಯಿತು, ಇಲ್ಲೇ ಕಳೆದ್ಬಿಡ್ತು ನಮಗೆ. ಇಲ್ಲೆಲ್ಲ ನೋಡಿದ್ರೆ ಹೇಗೆ ಸೇಮ್ ನಮ್ಮ ಅಜ್ಜಿ ಮನೆ ನೆನಪಾಗುತ್ತೆ. ನಮ್ಮ ಅಜ್ಜಿ ಊರಲ್ಲೂ ಸಹ ಹಿಂಗೆ ಊರೊಳಗೆ ಟ್ರೈನ್ ಈ ಥರ ಇದೆ, ಸ್ಟೇಷನೆಲ್ಲ ಇದೆ. ಹಾಗಾಗಿ ಸೇಮ್ ಇಲ್ಲಿನ ವಾತಾವರಣ ಎಲ್ಲ ನಮ್ಮ ಅಜ್ಜಿ ಮನೆ ಕಡೆ, ಈ ತರೀಕೆರೆ ಆ ಕಡೆ ಸೈಡೆಲ್ಲ ನನಗೆ ನೆನಪಾಯಿತು. ಈಗ ನೋಡಿ, ನನ್ನ ಮಗಳು ಇಷ್ಟು ಹತ್ತಿರದಿಂದ ಟ್ರೈನ ನೋಡ್ತಾ ಇರೋದು ಈ 2.5 ವರ್ಷ, ಅವಳು ಹುಟ್ಟಿ 2.5 ವರ್ಷ ಆಯಿತು. ಇದೇ ಫಸ್ಟು ಟೈಮ್ ಅವಳು ಇಷ್ಟು ಹತ್ತಿರದಿಂದ ನೋಡ್ತಾ ಇರೋದು. ಅವಳಿಗೆ ಟ್ರೈನ್ ಅಂದ್ರೇ ಗೊತ್ತಿಲ್ಲ. ಜಸ್ಟ್ ನಮ್ಮ ಮನೆ ಹತ್ರ ಸೌಂಡ್ ಆಗುತ್ತೆ, ಸ್ಟೇಷನ್ ಇದೆ ಅಂದರೆ ನಮ್ಮ ಸ್ವಲ್ಪ ದೂರ ಆಗುತ್ತೆ, ಬಟ್ ಕೂಗೋದು ಕೇಳಿಸುತ್ತೆ. ಹಾಗಾಗಿ ಅವಳಿಗೆ ಟ್ರೈನ್ ಅನ್ನೋದು ಒಂದು ಐಡಿಯಾ ಇತ್ತು. ಟ್ರೈನ್ ಕೂಗ್ತಾ ಇದೆ ಅಂತ, ಟ್ರೈನ್ ಅಂದರೆ ಕೂಗುತ್ತೆ ಅನ್ನೋದೊಂದು ಐಡಿಯಾ ಇತ್ತು. ಈಗ ನಾವು ಹತ್ರದಿಂದ ತೋರಿಸಿದ ತಕ್ಷಣ ಏನೋ ಒಂಥರ ಖುಷಿನೇ ಆಗಿಬಿಟ್ಲು ಅವಳು. ಸಿಕ್ಕಾಬಟ್ಟೆ ದೊಡ್ಡದಿತ್ತು ಇದು ಗೂಡ್ಸ್ ಗಾಡಿ. ವೆಯ್ಟ್ ಮಾಡಿ ಬೇಜಾರಾಯಿತು, ಅಷ್ಟು ದೊಡ್ಡದಿತ್ತು. ಏನಿಲ್ಲ ಅಂದರೆ ಒಂದು 25-30 ಬೋಗಿಗಳಿದ್ವು. ವೆಯ್ಟ್ ಮಾಡೋಕ್ಕೊಂದು ಸಿಕ್ಕಾಬಟ್ಟೆ ಬೇಜಾರಾಯಿತು. ಅದಾದಮೇಲೆ ನಾವು ಇಲ್ಲಿಂದ ಹೊರಟುಬಿಟ್ವಿ.
ಇಲ್ಲಿಂದ ಹೊರಟಬೇಕಾದ್ರೆ ನಿಮಗೆ ಇಲ್ಲಿನ ಸುತ್ತಮುತ್ತಲ ವಾತಾವರಣ ತೋರಿಸ್ತೀನಿ ಯಾವ ಥರ ಇದೆ ಅಂತೇಳಿದ್ರೆ, ಈಗ ಅರಸೀಕೆರೆ, ಕಡೂರು ಆ ಕಡೆ ಸೈಡೆಲ್ಲ ಹೇಗಂತ ಹೇಳಿದ್ರೆ ಮಾವಿನ ತೋಟ, ಮಾವಿನ ತೋಪು, ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ ಇರುತ್ತೆ ಅಲ್ವಾ. ಆ ರೀತಿಯಲ್ಲಿ ಆ ರೀತಿ ವಾತಾವರಣನ ನಾನು ಇದು ಫಸ್ಟು ಧಾರವಾಡದಲ್ಲಿ ನಾನು ಈ ಥರ ವಾತಾವರಣನ, ಈ ಥರ ಜಾಗನ ನೋಡಿರೋದು. ಇಲ್ಲಿ ನೋಡಿ, ನಾನು ನಾವು ಹೋಗೋ ಜಾಗದಲ್ಲೆಲ್ಲ ಮಾವಿನ ತೋಪೇ ಜಾಸ್ತಿ ಇದೆ. ಅಲ್ಲಿ ಹೆಂಗಂದರೆ ಒಬ್ಬೊಬ್ಬರು ಮನೆಗಳನ್ನು ಕಟ್ಕೊಂಡಿದ್ದಾರೆ ಮಾವಿನ ತೋಪುಗಳಲ್ಲಿ. ನನಗಂತೂ ಭಾಳನೇ ಇಷ್ಟ ಆಯಿತು. ಮತ್ತು ಇನ್ನೊಂದು ಇನ್ಸಿಡೆಂಟ್ ಆಯಿತು. ಹೇಗಂತ ಹೇಳಿದ್ರೆ, ಈ ಕಡೆಯಿಂದ ರಿಟರ್ನ್ ಹೋಗ್ಬೇಕಾದ್ರೆ ನಮಗೇನು ಅನ್ನಿಸ್ಲಿಲ್ಲ. ಆ ಕಡೆ ದೇವಸ್ಥಾನಗಳನ್ನೆಲ್ಲ ನೋಡಿಕೊಂಡು ಬರಬೇಕಾದ್ರೆ ಈ ಕಡೆ ಸೈಡ್ ಒಂದು ದೊಡ್ಡದಾದ ಒಂದು ಗೋಡೌನ್ ಇದೆ. ನಿಮಗೆ ರಿಟರ್ನ್ ಬರ್ತಾ ತೋರಿಸ್ತೀನಿ ನಿಮಗೆ ಯಾವುದಿದೆ ಅಂತ ಹೇಳ್ಬಿಟ್ಟು. ಅದು ಸಹ ಇಲ್ಲಿ ತೋರಿಸುತ್ತೆ. ಮತ್ತು ಇಲ್ಲೊಬ್ಬರು ಬಂದರು, ಅಣ್ಣನಿಗೂ ಸಹ ಕೇಳ್ಕೊಂಡು ಹೋದ್ವಿ ನಾವು. ಯಾಕಂದರೆ ಫಸ್ಟು ಟೈಮ್ ಅಲ್ವಾ. ಏನಂತ ಹೇಳಿದ್ರೆ, ಮಳೆ ಬರೋ ಟೈಮ್ ಆಗಿರುತ್ತೆ. ನಾವು ಬೇರೆ ರೋಡನ್ನ ತಪ್ಪಿಟ್ಟು ಹೋಗ್ಬಿಟ್ರೆ ಮತ್ತೆ ರಿಟರ್ನ್ ಬರಬೇಕಾದ್ರೆ ಏನಾಗ್ಬಿಡುತ್ತೆ, ಲೇಟ್ ಆಗುತ್ತೆ ಅನ್ನೋದು, ಮತ್ತು ಎಲ್ಲಿ ಮಳೆ ಸಿಗಾಕೊಂಡ್ಬಿಡ್ತೀವಿ ಅನ್ನೋ ಭಯ ಬೇರೆ. ಯಾಕಂತ ಹೇಳಿದ್ರೆ, ಇಲ್ಲಿ ಸುತ್ತಲೂ ಸಹ ಒಂದು ಮನೆಯೂ ಇಲ್ಲ. ಅಲ್ಲೊಂದು ಮನೆ, ಇಲ್ಲೊಂದು ಮನೆ ಅಂದರೆ ತೋಟದೊಳಗೆ ಕಟ್ಕೊಂಡಿದ್ದಾರೆ. ಹಾಗಾಗಿ ಒಂದು ಸ್ವಲ್ಪ ಭಯದಲ್ಲೇ ಹೋದ್ವಿ ನಾವು, ಎಲ್ಲೂ ಮಳೆ ಸಿಗಬಾರ್ದಪ್ಪ ಅಂತ ಹೇಳಿಬಿಟ್ಟು. ಅದರಲ್ಲಿ ರೋಡ್ ಬೇರೆ ಒಂದು ಸರಿ ಇಲ್ಲ ನೋಡಿ. ಇದು ನವೋದಯ ಅಂತ ಹೇಳ್ಬಿಟ್ಟು ಒಂದು ಸ್ಕೂಲು ಸಹ ಇಲ್ಲಿ ಇದೆ. ಇಲ್ಲೂ ಸಹ ನಾನು ಊರೊಳಗೆ ಹೋದಂಗೆ ತುಂಬ ಸ್ಕೂಲ್ಗಳನ್ನಾಗಿರ್ಬೋದು, ಕೋಚಿಂಗ್ ಸೆಂಟರ್ಗಳನ್ನಾಗಿರ್ಬೋದು ತುಂಬಾ ನೋಡಿದ್ದೀನಿ ನಾನು. ಇಲ್ಲಿ ನೋಡಿ ಎಷ್ಟು ಮಾವಿನ ತೋಪುಗಳಿದ್ದಾವೆ. ನನಗೆ ತುಂಬಾ ಖುಷಿ ಆಯಿತು ಮಾತ್ರ ಈ ವಾತಾವರಣ ನೋಡಿ. ಅಂದರೆ ಅದೇ ಹೇಳ್ತೀನಲ್ವ, ತವ್ರ ಮನೆ ಕಡೆ ಈ ಥರ ಎಲ್ಲ ನೋಡಿದ್ದು ನಾನು ಧಾರವಾಡದಲ್ಲಿ ಇದೆ ಫಸ್ಟು. ನಾನು ಈ ಥರ ಎಲ್ಲ ನೋಡಿದ್ದು ತುಂಬಾ ಇಷ್ಟ ಆಯಿತು. ನನ್ನ ಮಗಳು ಸಹ ತುಂಬಾ ಎಂಜಾಯ್ ಮಾಡಿದ್ಲು. ಇದು 2ನೇ ಟೈಮ್ ಅನಿಸುತ್ತೆ ಇವಳಿಗೆ ಒಂದು ಸ್ವಲ್ಪ ಲಾಂಗ್ ಕರ್ಕೊಂಬಂದಿರೋದು. ಫಸ್ಟು ಟೈಮು ಬೈಕಲ್ಲಿ ನಾವು ಅತ್ತೆ ಮನೆಗೆ ಹೋಗಿದ್ವಿ ಬೈಕಲ್ಲಿ. ಇದು ಸೆಕೆಂಡ್ ಟೈಮು ನಾವು ಇಷ್ಟೊಂದು ಸ್ವಲ್ಪ ದೂರ ಕರ್ಕೊಂಬರ್ತಾ ಇರೋದು. ನೋಡಿ, ಬೆಟ್ಟ ಗುಡ್ಡ ನೋಡಲಿಕ್ಕೆ ಒಂದು ಖುಷಿ ಅಲ್ವಾ. ಮತ್ತು ಇಲ್ಲಿ ನಮಗೆ ಇನ್ನು ಮತ್ತೆ ಏನಾದರೂ ಹೋಗ್ತಾ ಇದ್ದೀವಿ ದೇವಸ್ಥಾನನೇ ಸಿಗ್ತಾ ಇಲ್ಲ ನಮಗೆ. ಕಲ್ಕೇರಿ ಸಿಗತ್ತೆ, ಕಲಕೇರಿ ಸಿಕ್ಕಿದ್ರೆ ದೇವಸ್ಥಾನ ಸಿಗತ್ತೆ ಅಂತ ಹೇಳ್ತಾರೆ. ಮತ್ತು ಅಲ್ಲೊಬ್ಬರು ಯಾರೋ ಅಜ್ಜಿ ಹಸು ಮೇಯಿಸ್ತಾಯಿದ್ರು, ಅವರಿಗೂ ಸಹ ಕೇಳ್ಕೊಂಡು ಬಂದ್ವಿ. ಮತ್ತು ಈ ರೋಡಲ್ಲಿ ಬರ್ತಾ ನಾವೇನಿಲ್ಲ 5ರಿಂದ 6 ಕೆರೆಗಳನ್ನು ನೋಡಿದ್ದೀವಿ. ಕಲಕೇರಿ ಅಂತ ಅದಕ್ಕೆ ಹೆಸರಿಟ್ಟಿರ್ಬೋದೇನೋ, ಎಲ್ಲ ಕೆರೆಗಳೇ ಇರೋದ್ರಿಂದ ಕಲಕೇರಿ ಅಂತ ಇಟ್ಟಿರ್ಬೋದು. ಈ ಬಿಸಿಲಲ್ಲಿ ಪಾಪ ಎಮ್ಮೆಗಳೆಲ್ಲ ಫುಲ್ಲು ಸ್ವಿಮ್ಮಿಂಗ್ ಮಾಡ್ತಾ ಇದ್ವು. ನೋಡ್ರಿ, ಅಲ್ಲಿ ಕಾಣಿಸ್ತಾ ಇದೆ ಅಂತೀನಿ. ಎಲ್ಲ ಮಲ್ಕೊಂಡು ಉಲ್ಡಾಡ್ತಿದ್ವು ಪಾಪ ಬಿಸಿಲಿಗೆ. ನಮಗೂ ಪರವಾಗಿಲ್ಲಪ್ಪ, ಒಂದು ಸ್ವಲ್ಪ ಮಳೆ ಗಿಳೆ ಇರಲಿಲ್ಲ. ಹಂಗಾಗಿ ಹೋಗಿ ಆರಾಮ್ ಬಂದ್ವಿ. ನಮ್ಮ ಚಿನ್ನಿಗೆ ಇವನ್ನೆಲ್ಲ ತೋರ್ಸೋದಕ್ಕೂ ಅದಕ್ಕೂ ಖುಷಿನೇ ಆಗಿಬಿಟ್ಲು. ಈ ಕಡೆ ನೋಡಿಕೊಂಡು ಹಾಗೆ ಮುಂದಕ್ಕೆ ಹೋದ್ವಿ. ನಮಗೇನು ಹೋಗ್ತಾ ಇದ್ದೀವಿ, ಬಟ್ ರೋಡ್ಗಳು ಸಿಗ್ತಾ ಇದೆ, ಬಟ್ ಇದೇ ದೇವಸ್ಥಾನನೇ ಸಿಗ್ತಾ ಇಲ್ಲ, ಊರೇ ಸಿಗ್ತಾ ಇಲ್ಲ ಅನ್ನೋದು ನಮ್ಮ ಮೈಂಡಿಗೆ. ಬಟ್ ಡೈಲಿ ಓಡಾಡೋರಿಗೆ ಏನು ಅನಿಸೋದಿಲ್ಲ. ಇಲ್ಲಿ ಜಾಸ್ತಿ ವೆಹಿಕಲ್ಗಳು ಸಹ ಓಡಾಡೋದಿಲ್ಲ. ಇನ್ನೂ ಒಂದು ವಿಚಾರ ಹೇಳಬೇಕು ಅಂತ ಹೇಳಿದ್ರೆ, ಈ ದೇವಸ್ಥಾನಕ್ಕೆ ಬರೋರು ಯಾರೇ ಆದರೂ ಲೇಡೀಸು ಒಬ್ಬೊಬ್ಬರೇ ಮಾತ್ರ ಬರಬೇಡಿ. ನೀವು ಫ್ಯಾಮಿಲಿ ಜೊತೆಲಾಗಿರ್ಬೋದು, ಇಲ್ಲ ಫ್ರೆಂಡ್ಸ್ ಜೊತೆಲಾಗಿರ್ಬೋದು, ಅಂದರೆ ಬಾಯ್ಸ್ ಫ್ರೆಂಡ್ಸ್ಗಳ ಜೊತೆಲಾಗಿರ್ಬೋದು, ಫ್ಯಾಮಿಲಿ ಜೊತೆಲಾಗಿರ್ಬೋದು, ಅವ್ನು ಸೇಫ್ಟಿನ ಇಟ್ಕೊಂಡು ಬಂದರೆ ಬೆಟರ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಇಲ್ಲಿ ಸುತ್ತಲೂ ಕಾಡಿರೋದ್ರಿಂದ ಯಾರಿಗೆ ಏನೇ ಮಾಡಿದ್ರೂ ಸಹ ಇಲ್ಲಿ ಏನೂ ಸದ್ದು ಗೊತ್ತಾಗೋದೇ ಇಲ್ಲ. ಈಗ ತಕ್ಷಣಕ್ಕೆ ನಾವು ಯಾರನ್ನ ಕರಿಬೇಕು ಮಾಡಬೇಕು ಅಂತ ಹೇಳಿದ್ರು ಸಹ ಇಲ್ಲಿ ಯಾವುದೇ ರೀತಿ ಜನಗಳು ಸಹ ಸಿಗೋದಿಲ್ಲ. ನೋಡಿ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಲ್ವಾ, ಎಷ್ಟು ಬೆರಳೆಣಿಕೆ ಎಷ್ಟು ಜನಗಳು ಅಷ್ಟೇ ಓಡಾಡ್ತಾರೆ ಇಲ್ಲಿ ಬೈಕ್ಗಳಲ್ಲಿ. ವಾಕೇಬಲ್ ಅಂತೂ ಇಲ್ಲೇ ಇಲ್ಲ ಬಿಡಿ ಯಾರು ಇಲ್ಲಿ. ಯಾಕಂದರೆ ಮನೆಗಳಿದ್ರೆ ಅಲ್ವಾ ಓಡಾಡಲಿಕ್ಕೆ ಜನ. ನೋಡಿ, ಇಲ್ಲಿ ಭತ್ತ, ಕಬ್ಬು ಎಲ್ಲ ಬೆಳೆದಿದ್ದಾರೆ. ಅದೇ ಧಾರವಾಡದಲ್ಲಿ ಹೇಳ್ತೀನಿ ಅಲ್ವಾ, ನಾನು ಈಗ ಸ್ವಲ್ಪ ಕಮ್ಮಿ ನಾನು ನೋಡಿರೋದು ಇದೆಲ್ಲ. ಇದೇ ಫಸ್ಟು ನಾನು ಈ ಕಡೆ ಸೈಡೆಲ್ಲ ನೋಡಿರೋದು. ಮತ್ತು ಇಲ್ಲಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬಟ್ ಒಬ್ಬೊಬ್ಬರೇ ಲೇಡೀಸು ಬರಲಿಕ್ಕೆ ತುಂಬಾ ಸೇಫ್ಟಿ ಅಲ್ಲ ಅಂತಲೇ ಹೇಳ್ಬೋದು. ಮತ್ತು ಇಲ್ಲೊಬ್ರು ಯಾರೋ ಒಬ್ಬರು ಬೈಕಲ್ಲಿ ಬಂದರು. ಮತ್ತು ಅವರಿಗೆ ಒಂದು ಸ್ವಲ್ಪ ವಿಚಾರಿಸ್ಕೊಂಡು ಅವ್ರ ಮುಂದೆ ಹೋದ್ವಿ ನಾವು. ಮುಂದೆ ಹೋಗ್ತಾ ಮತ್ತು ಅವರಿಗೆ ಕೇಳ್ಕೊಂಡ್ವಿ, ಬನ್ನಿ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಅಂದರು. ಅದಾದ ಮೇಲೆ ಸ್ವಲ್ಪ ನಾವು ಅಲ್ಲಿ ಒಂದು ಸ್ವಲ್ಪ ಸ್ಟಾಪ್ ಮಾಡಿದ್ವಿ ಗಾಡಿನ. ತುಂಬ ಗಾಳಿ ಬೇರೆ ಇತ್ತು, ಹಾಗಾಗಿ ಸ್ವಲ್ಪ ರೆಸ್ಟು ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ದೂರ ಗಾಡಿ ಹೊಡಿತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರಿಗೆ ನಿಲ್ಲಿಸ್ಬಿಟ್ಟು ನಾನು ಸಹ ಗಾಡಿ ಹೊಡೆದೆ. ನನಗೆ ಗಾಡಿ ಹೊಡಿಯೋಕ್ಕೆ ಬರುತ್ತೆ, ಬಟ್ ನಾನು ಧಾರವಾಡದಲ್ಲಿ ಬಂದ ಮೇಲೆ ನಾನು ಗಾಡಿ ಸಿಟಿ ಒಳಗೆ ಹೊಡೆದಿಲ್ಲ. ನಾನು ಚನ್ನಪಟ್ಟಣದಲ್ಲಿದ್ದಾಗ ರೋಡ್ ಮೇಲೆ ಗಾಡಿ ಹೊಡೆದಿದ್ದೀನಿ. ನೋಡಿ, ನಮ್ಮ ಚಿನ್ನಿಗೆ ನಾನು ಎಲ್ಲಿ ಬಿಟ್ಟೋಗ್ಬಿಡ್ತೀನಿ ಅಂತ ಅವ್ರ ಅಪ್ಪ ವಿಡಿಯೋ ಮಾಡ್ತಿದ್ದಾರೆ, ಓಡಿ ಬರ್ತಾ ಇದ್ದಾಳೆ. ಅಲ್ಲೂ ಸಹ ಸ್ವಲ್ಪ ಫೋಟೋಸ್ನ ತೊಗೊಂಡ್ವಿ ನಾವು. ಫೋಟೋಸ್ನ ತೊಗೊಂಡು ಮತ್ತೆ ರಿಟರ್ನ್ ನಾವು ಲೇಟ್ ಆಗುತ್ತೆ ಅಂತ ಮತ್ತೆ ರಿಟರ್ನ್ ಹೊರಟುಬಿಟ್ವಿ. ನಾವು ಇಲ್ಲಿ ಬಿಟ್ಟಾಗ ಏನಿಲ್ಲ ಅಂತೇಳಿದ್ರೆ ಒಂದು 2 ಗಂಟೆ ಆಗಿತ್ತು. ಅಲ್ಲಿ ಹೋಗಿ ಸೇರಿದಾಗ ಒಂದು 3 ಗಂಟೆನೋ ಆಗಿತ್ತು, 3-3:30 ಆಗಿತ್ತು. ಚಿನ್ನಿಯೂ ಸಹ ಗಾಡಿ ಹೊಡಿತಿದ್ದಾಳೆ ನೋಡ್ರಿ, ಅವಳಿಗೆ ಏನೋ ಒಂಥರ ಖುಷಿ.
ಗಾಡಿನ ಅವ್ರ ಅಪ್ಪಂಗೆ ಹ್ಯಾಂಡಲ್ ಬಿಡ್ತಾನೇ ಇಲ್ಲ, ನಾನೇ ಹೊಡಿತೀನಿ ಅಂತ ಹಿಡ್ಕೊಂಡಿದ್ದಾಳೆ. ಮತ್ತು ಇಲ್ಲಿ ಸ್ವಲ್ಪ ಕ್ರಾಸಿಂಗ್ ಎಲ್ಲ ಇರೋದ್ರಿಂದ ಹಾರನ್ ಹೊಡ್ಕೊಂಡು ಹೋದ್ಲು. ಅವಳೇ ಹಾರನ್ ಹೊಡಿತಾ ಇದ್ಲು, ಅವ್ರ ಅಪ್ಪಾಜಿ ಸುಮ್ಮನೆ ಇದ್ಬಿಟ್ಟಿದ್ರು ಹಾರನ್ನು. ಹಾಗಾಗಿ ಅದೇ ಹೇಳ್ತೀನಿ ಅಲ್ವಾ, ಇಲ್ಲಿ ನಾನು ಆಲ್ಮೋಸ್ಟ್ ನಾನು ದೇವಸ್ಥಾನಕ್ಕೆ ಹೋಗೋ ರೋಡಲ್ಲಿ ಹೇಳ್ತೀನಿ ಅಲ್ವಾ, ಇದು ಬೇಕು ನಿಮಗೆ. ಇಲ್ಲಿ ನಾನು ತೋರಿಸ್ತಿರೋ ರೋಡು ಬೇಕು ನಿಮಗೆ. ಇನ್ನೂ ಒಂದು ಸ್ವಲ್ಪ ಕಲ್ಲಕ್ಕೇರಿ ಬಿಟ್ಟ ತಕ್ಷಣವೇ ಸ್ವಲ್ಪ ಕಾಡು ಸ್ಟಾರ್ಟ್ ಆಗುತ್ತೆ. ಆ ಕಾಡು ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಯಾರೇ ಒಬ್ಬ ನರಪಿಳ್ಳೆನೂ ಸಹ ಅಲ್ಲಿ ಇರೋದಿಲ್ಲ. ದನ ಕಾಯೋರು ಅಲ್ಲೊಬ್ಬರು ಇಲ್ಲೊಬ್ಬರು ಇರ್ತಾರೆ, ಯಾಕಂದರೆ ಅವರಿಗೆ ಡೈಲಿ ಓಡಾಡಿ ಅಭ್ಯಾಸ ಆಗಿರುತ್ತೆ. ಸೊ ಅವರಿಗೇನು ಅನಿಸೋದಿಲ್ಲ. ನೀವು ಯಾರೇ ಹೆಣ್ಮಕ್ಳು ಬರೋದಾದರೂ ಒಬ್ಬೊಬ್ಬರು ಹೆಣ್ಮಕ್ಳು ಬರೋದಂತ ಇದನ್ನು ಮಾತ್ರ ಸಾಹಸ ಮಾತ್ರ ಮಾಡೋಕ್ಕೆ ಹೋಗ್ಬೇಡ್ರಿಮ್ಮ. ನೋಡಿರಿ, ಇದೇ ಕಲಿಕೇರಿ ಎಂಟ್ರೆನ್ಸು. ಇದೇ ಕಲಿಕೇರಿಯಿಂದ ಸ್ವಲ್ಪ ಮುಂದಕ್ಕೆ ರೈಟ್ ಸೈಡ್ ಹೋದರೆ ಇಲ್ಲೊಂದು ಸ್ಕೂಲು ಸಹ ಇದೆ. ರೈಟ್ ಸೈಡಲ್ಲಿ ನಿಮಗೆ ಮತ್ತೆ ರೈಟ್ ಸೈಡ್ ಕ್ರಾಸ್ ಆಗಬೇಕು. ಆ ಕ್ರಾಸ್ ಆದಷ್ಟೇ ಮತ್ತೆ ನಮಗೆ ಹೋಗಲಿಕ್ಕೆ ದೇವಸ್ಥಾನ ಸಿಗುತ್ತೆ. ನೋಡಿ, ಈ ಇದೆ ರೈಟ್ ಸೈಡ್ ಬಂದಷ್ಟೇ ಇದು ಫುಲ್ ಸ್ಟ್ರೈಟ್ ರೋಡು. ಮತ್ತು ಇನ್ನೊಂದು ಸರಿ ಏನು ಮಾಡಿದ್ವಿ ನಾವು, ಅಲ್ಲಿ ತೋಟದಲ್ಲಿ ಯಾರ್ದೋ ಒಬ್ರದ್ದು ಮನೆ ಇತ್ತು, ಅವ್ರಿಗೂ ಸಹ ಒಂದು ನಿಮಿಷ ಗಾಡಿ ನಿಲ್ಲಿಸ್ಬಿಟ್ಟು ಹೇಗೆ ಹೋಗಬೇಕು ಅಂತ ಕೇಳಿದ್ವಿ. ಇಲ್ಲೇ ಮುಂದೆ ಹೋಗಿ ನಿಮಗೆ ರೋಡ್ ಸಿಗುತ್ತೆ, ನಿಮಗೆ ಲೆಫ್ಟ್ ಸೈಡು ರೋಡ್ ಸಿಗುತ್ತೆ ನಿಮಗೆ, ಹೋಗಿ ಅಂತ ಹೇಳಿದ್ರು. ಇಲ್ಲಿ ಕುರಿಗಳು ಸ್ವಲ್ಪ ಎಲ್ಲ ಓಡಾಡ್ತಿದ್ವು. ಚಿನ್ನಿಗೂ ಸಹ ತೋರಿಸ್ಕೊಂಡು ನಾವು ಮುಂದೆ ಬಂದ್ವಿ. ಇಲ್ಲಿಂದ ಬಂದರೆ ತಾರ್ ರೋಡ್ ಸಿಕ್ಬಿಡುತ್ತೆ. ಇಲ್ಲಿ ಯಾವುದೇ ರೀತಿ ರೋಡು ಹಾಳಾಗಿಲ್ಲ, ತುಂಬ ಚೆನ್ನಾಗಿದೆ ರೋಡು ಅಂತಲೇ ಹೇಳ್ಬೋದು. ಬೆಟ್ಟ ಗುಡ್ಡ ಇರೋದ್ರಿಂದ ಮಕ್ಕಳಿಗೆ ಅಂದರೆ ಫ್ಯಾಮಿಲಿ ಕರ್ಕೊಂಬರೋ ಅಂಥ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ವ್ಯೂ ಪಾಯಿಂಟ್ ಅಂತಲೂ ಇದೆ ಅಂತೆ, ಬಟ್ ನನಗೆ ಗೊತ್ತಿಲ್ಲ. ಅದನ್ನು ನಾನು ಮೊನ್ನೆ ಅಂದರೆ ಹಾಗೆ ಯೂಟ್ಯೂಬಲ್ಲಿ ಚೆಕ್ ಮಾಡಿದೆ. ನೋಡಿ, ಇದು ಒಂದು ಕೆರೆ, ಅಂದರೆ ಆನ್ ದ ವೇ ನಮಗೆ ದೇವಸ್ಥಾನಕ್ಕೆ ಹೋಗ್ತಾನೆ ಈ ಕೆರೆಗಳು ಸಿಗ್ತವೆ. ಆ ವ್ಯೂ ಪಾಯಿಂಟ್ ಅಂತ ಹೇಳಿದ್ನಲ್ವ, ಅದನ್ನು ಸಹ ನಾನು ನೋಡಿದೆ. ಅಲ್ಲಿಗೆಲ್ಲ ಹೋಗಲಿಕ್ಕೆ ಸೇಫ್ಟಿ, ಹೆಣ್ಮಕ್ಳಿಗೆ ಸೇಫ್ಟಿ ಅಲ್ಲ, ಗಂಡು ಮಕ್ಕಳು ಆರಾಮ್ ಹೋಗ್ಬೋದು. ನೋಡಿ, ಇಲ್ಲೊಬ್ಬರು ಬೈಕ್ನಲ್ಲಿ ಕೂತಿದ್ರು, ಅವರಿಗೂ ಸಹ ಮತ್ತೆ ಇನ್ನೊಮ್ಮೆ ಕೇಳಿದ್ದಕ್ಕೆ ಅವರು ಇಲ್ಲ ಸ್ಟ್ರೈಟ್ ಹೋಗಿ ಅಂತ ಹೇಳಿದ್ರು. ಅಣ್ಣ ನಾನು ವೀಡಿಯೋ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕತ್ತೆ ಎತ್ತಲೇ ಇಲ್ಲ, ಅವ್ರು ಕತ್ತು ಬಗ್ಗಿಸ್ಕೊಂಡ್ಬಿಟ್ರು. ಇರಲಿ ಅಂತ ಹೇಳ್ಬಿಟ್ಟು ಹಾಗೆ ರಿಟರ್ನ್ ನಾವು ವೀಡಿಯೋ ಮಾಡ್ಕೊಂಡು. ನೋಡಿ, ಇದೇ ದೇವಸ್ಥಾನಕ್ಕೆ ಹೋಗೋ ಜಾಗ. ಇಲ್ಲಿ ಎಷ್ಟು ಕಾಡಿದೆ ಅಂದರೆ ಅಷ್ಟು ಕಾಡು, ಒಬ್ಬರು ಸಹ ಓಡಾಡೋದಿಲ್ಲ ಇಲ್ಲಿ. ಆಲ್ಮೋಸ್ಟ್ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನೋಡಿದ್ನೆಲ್ಲ ಬರೀ ಕಾಲೇಜ್ ಹುಡುಗಿಯರೇ ಇರ್ತಾರೆ, ರೋಡ್ ಮೇಲೆ ಓಡಾಡಿಕೊಂಡು ಫೋಟೋ ತಗೊಂಡು ಓಡ್ತಿದ್ದೆ. ಅದು ಸೇಫ್ಟಿ ಅಲ್ಲ ಅಂತ ಹೇಳ್ತೀನಿ. ಯಾರೇ ಒಬ್ಬರು ತಂದೆ ತಾಯಿ ನಮ್ಮನ್ನು ಸ್ಕೂಲಿಗೆ ಕಳಿಸ್ತಾರೆ, ಏನಕ್ಕೆ ಕಾಲೇಜಿಗೆ ಕಳಿಸ್ತಿದ್ದಾರೆ ಅಂತ ಹೇಳಿದ್ರೆ ಪಾಪ ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮನ್ನು ಕಳಿಸಿರ್ತಾರೆ. ನಾಳೆ ದಿನ ನಾವು ಒಬ್ಬೊಬ್ಬರೇ ಹೋಗಿ ಏನಾರು ಇನ್ಸಿಡೆಂಟ್ ಆಯಿತು ಅಂದರೆ ಪಾಪ ಎಷ್ಟು ಪೇರೆಂಟ್ಸು ಎಷ್ಟು ನೋವು ತಿಂತಾರೆ ಅಂತ ಅಲ್ವಾ. ಹಾಗಾಗಿ ಅಷ್ಟೇ, ಇನ್ನೇನಿಲ್ಲ. ಹೋಗಿ ತಪ್ಪಲ್ಲ, ನಿಂತ್ಕೊಂಡು ಮಾತಾಡಿಕೊಂಡು ಫೋಟೋ ತಗೊಬೇಕು. ಎಷ್ಟೊತ್ತು ತಗೊಬೇಕು, ಪಟ್ ಅಂತ ತಗೊಂಡು ರಿಟರ್ನ್ ಬಂದುಬಿಡಬೇಕು. ಒಳ್ಳೆ ಜಾಗನೂ ಅಲ್ವಾ. ಇದು ನೋಡಿ, ಇದೆಷ್ಟು ಇದಿದೆ ಅಂದರೆ ನಿಜವಾಗ್ಲೂ ಹೋಗ್ಲಿಕ್ಕೆ ಅಷ್ಟು ಭಯ ಅನಿಸುತ್ತೆ. ನನಗೂ ಗೊತ್ತಿದ್ದಂಗೆ ಅಲ್ಲಿ ಇನ್ನೊಬ್ರು ಯಾರೋ ಪೂಜಾರಿ ಹೇಳಿದ್ರು, ಅಂದರೆ ಇನ್ನೊಂದು ಕ್ಯಾರಿಕೊಪ್ಪ ದೇವಸ್ಥಾನಕ್ಕೆ ಹೋದಾಗ ಅಲ್ಲೊಬ್ರು ಯಾರೋ ಒಬ್ರು ಹೇಳಿದ್ರು, ಏನೋ ಒಂದು ಇನ್ಸಿಡೆಂಟ್ ನಡೆದಿತ್ತು ಈ ಒನ್ ವೀಕ್ ಬ್ಯಾಕ್. ಇಲ್ಲಿ ಏನೋ ಪೊಲೀಸೆಲ್ಲ ತುಂಬ ಜನ ಬಂದಿದ್ದರು, ಯಾರೋ ಲೇಡೀಸನ್ನು ಕರ್ಕೊಂಬಂದು ಏನೇನೋ ಆಗಿ ಫುಲ್ ಪೊಲೀಸ್ಗಳಿದ್ರು ಇಲ್ಲಿ ಅಂತ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಅವ್ರು ಹೇಳಿರೋದನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ರೋಡು ತುಂಬಾ ಅಂದರೆ ವಾತಾವರಣ ಚೆನ್ನಾಗಿರ್ಬೋದು, ಬಟ್ ಹೆಣ್ಣುಮಕ್ಕಳಿಗೆ ಸೇಫ್ಟಿ ಅಲ್ಲ ಅಂತಲೇ ಹೇಳ್ತೀನಿ. ನಾವು ದೇವಸ್ಥಾನಕ್ಕೆ ಹೋದಾಗ ಈ ಇನ್ಸಿಡೆಂಟ್ ಆಯಿತು. ಇನ್ನೊಂದು ಏನಂತ ಹೇಳಿದ್ರೆ, ಅಲ್ಲಿ ಯಾರೋ ಒಂದು 5-6 ಜನ ಗಂಡು ಮಕ್ಕಳು ಕಾರ್ನ ತೊಗೊಂಡು ದೇವಸ್ಥಾನಕ್ಕೆ ಫುಲ್ಲು ಡ್ರಿಂಕ್ಸ್ ಮಾಡಿಕೊಂಡು ಬಂದಿದ್ದರು. ಅವರಿಗೆ ಕುಡಿದಾಗ ಏನು ಅನಿಸುತ್ತೆ ಅಂದರೆ, ಅವ್ರಿಗೆ ಕುಡ್ದಿದ್ದ ಹಮಲಿನಲ್ಲಿ ಇರ್ತಾರಲ್ವ, ಅವರಿಗೆ ಗೊತ್ತಾಗೋದಿಲ್ಲ ಏನು ಮಾಡ್ತೀನಿ ಎಂತ ಮಾಡ್ತೀನಿ ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ನಮ್ಮ ಸೇಫ್ಟಿಯಲ್ಲಿ ನಾವಿರೋದು ಒಳ್ಳೆಯದು ಅಂತ ಹೇಳ್ತೀನಿ. ನೋಡಿ, ನಿಮಗೆ ರೋಡ್ ಯಾವ ರೀತಿಯಲ್ಲಿ ಇದೆ ಅನ್ನೋದು ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊತೀನಿ. ನಾವು ಸಹ ಇಲ್ಲಿ ನಾವು ಬಂದುಬಿಟ್ವಿ ಮುಂದಕ್ಕೆ. ಇಲ್ಲಿ ಸ್ವಲ್ಪ ಮುಂದೆ ಹೋಗ್ತಾ ಏನಾಗ್ಬಿಡುತ್ತೆ ಅಂದರೆ, ಅದೇ ಹೇಳ್ತೀನಲ್ವ, ಮುಂದೆ ಹೋಗ್ತಾ ಏನಾಗುತ್ತೆ ಅಂದರೆ ರೋಡು ಡಿವೈಡ್ ಆಗಿಬಿಡುತ್ತೆ. ನಮಗೆ ಅಲ್ಲಿ ಗೊತ್ತೇ ಆಗಲಿಲ್ಲ ಈ ಕಡೆ ಸೈಡ್. ನಾವು ರೈಟ್ ಸೈಡ್ ಬೇಕು, ಲೆಫ್ಟು ರೈಟು ಎರಡೂ ಇದೆಯಲ್ಲ, ಬಟ್ ಎಕಡೆ ಹೋಗಬೇಕು ಅಂತಲೇ ಗೊತ್ತಾಗಿಲ್ಲ. ಆಮೇಲೆ ಏನಾರ ಆಗಲಿ ಸ್ವಲ್ಪ ಮುಂದೆ ಹೋಗೋಣ ರೈಟು ಅಂತ ಬಂದಾಗ ಇಲ್ಲಿ ಗಾಡಿಗಳೆಲ್ಲ ನಿಂತಿದ್ವು. ಹಾಗಾಗಿ ಪರವಾಗಿಲ್ಲಪ್ಪ, ಇಲ್ಲಿ ಗಾಡಿಗಳಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಏನಂತ ಹೇಳಿದ್ರೆ, ಈಗ ಕಟ್ತಾ ಇರೋದ್ರಿಂದ ದೇವಸ್ಥಾನಗಳನ್ನು ಜಾಸ್ತಿ ಯಾರು ನೋಡಲಿಕ್ಕೆ ಬರ್ತಾ ಇಲ್ಲ. ಈಗ ನಾನೀಗ ಅಲ್ಲಿ ಹೋಗ್ಬೇಕಾದ್ರು ಅವರು ಅದನ್ನೇ ಹೇಳಿದ್ರು, ನೀವು ವೀಡಿಯೋ ಮಾಡಿ ಬಿಡಬೇಡಿ, ನೀವು ವೀಡಿಯೋ ಮಾಡಿ ಬಿಟ್ಟಾಗ ಏನಾಗುತ್ತೆ, ನಮಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಜನಗಳು ಬರ್ತಾರೆ, ನಮಗೆ ಎಲ್ಲ ಕೆಲಸಗಳು ಆದಮೇಲೆ ನಾವು ಬರ್ತೀವಿ, ನಾವು ಬಿಡ್ತೀವಿ ಎಲ್ಲರಿಗೂ ವೀಡಿಯೋ ಮಾಡಬೇಡಿ ನೀವು ಅಂತ ಹೇಳಿದ್ರು. ಹಂಗಾದರೂ ಅವರಿಗೆ ಸ್ವಲ್ಪ ಗೊತ್ತಿಲ್ಲದಲೇ ವೀಡಿಯೋ ಮಾಡ್ಕೊಂಡು ಬಂದೆ ನಾನು. ಇದು ಸೇಫ್ಟಿನೂ ಅಲ್ಲ ಅಂತ ಹೇಳ್ತೀನಿ. ಒಬ್ಬೊಬ್ಬರೇ ಲೇಡೀಸ್ ಹೋಗೋಕ್ಕೆ, ಎಕ್ಸ್ಪೆಷಲಿ ಲೇಡೀಸ್ ಹೋಗೋಕ್ಕೆ ನಾನು ಸೇಫ್ಟಿ ಅಲ್ಲ ಇದು. ಫ್ಯಾಮಿಲಿ ಜೊತೆಲಿ ಹೋಗಲಿಕ್ಕೆ ತುಂಬಾ ಚೆನ್ನಾಗಿದೆ ವಾತಾವರಣ ಅಂತಲೇ ಹೇಳ್ಬೋದು. ಅಲ್ಲಿಂದ ಬರ್ತಾ ಸ್ವಲ್ಪ ಗುಡ್ಡ ಇದೆ, ಅಲ್ಲಿಂದ ಬರ್ತಾ ನೋಡಿ ನಮ್ಮ ಹಿಂದೆ ಏನಿಲ್ಲ ಅಂತ ಹೇಳಿದ್ರೆ ಒಂದು 10 ಜನ ಏನೋ ಬಂದರು.
ಅವರು ಸಹ ಗಾಡಿ ಗಿಡಿ ಮಾಡ್ಕೊಂಡು ಬಂದಿದ್ದು ನೋಡಿ ಅವ್ರ ಅಪ್ಪ ಕರ್ಕೊಂಡು ಚಿನ್ನಿನ ಹೋಗ್ತಾ ಇದ್ದಾರೆ. ಆಮೇಲೆ ನಾನು ನಿಧಾನಕ್ಕೆ ಬಂದು ನನಗೊಂದು ಸ್ವಲ್ಪ ಅಲ್ಲಿ ಒಂದು ಸ್ವಲ್ಪ ಗುಡ್ಡ ಇರೋದ್ರಿಂದ ಸ್ವಲ್ಪ ಹತ್ತಲಿಕ್ಕೆ ಕಷ್ಟ ಆಯಿತು. ನೋಡಿ ಇಲ್ಲಿದೆ, ಅಲ್ಲಿ ಡೈರೆಕ್ಟಾಗಿ ಫುಲ್ಲು ವ್ಯೂ ತೋರಿಸ್ಲಿಕ್ಕೆ ಬಿಡಲೇ ಇಲ್ಲ ಅವರು. ಅಲ್ಲಿ ಬಂದ ತಕ್ಷಣ ಹೇಳಿಬಿಟ್ರು, ವೀಡಿಯೋ ಮಾಡೋಂಗಿಲ್ಲ ಮೇಡಮ್, ನೀವು ವೀಡಿಯೋ ಮಾಡಿ ನೀವು ಶಾರ್ಟ್ಸು ವೀಡಿಯೋ ಎಲ್ಲ ಬಿಟ್ಬಿಡ್ತೀರಿ, ನಿಮ್ಮಿಂದ ಜನಗಳು ತುಂಬ ಜನ ಬರ್ತಾರೆ, ನೀವು ಬಿಡೋದ್ರಿಂದ ನಮಗೆ ಕೆಲಸ ಮಾಡಲಿಕ್ಕಾಗಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರು. ಬಟ್ ಅವ್ರ ಪ್ರಾಬ್ಲಮ್ನ ನಾವು ಅರ್ಥ ಮಾಡ್ಕೊಬೇಕಲ್ವ. ಬಟ್ ಹಾಗಾದರೂ ಹೋಗಿದ್ದಕ್ಕಾದ್ರು ಸ್ವಲ್ಪ ವೀಡಿಯೋ ಮಾಡ್ಕೊಂಬರೋಣ ಅಂತೇಳಿ ವೀಡಿಯೋ ಮಾಡ್ಕೊಂಡು ಬಂದೆ. ನೋಡಿ ಇನ್ನೂ ಕೆಲಸ ನಡೀತಾ ಇದೆ, ಬಟ್ ಜನಗಳು ಬರೋದ್ರಿಂದ ಕೆಲಸಗಳನ್ನು ಸ್ಟಾಪ್ ಮಾಡ್ಕೊಂಬಿಟ್ಟಿದ್ದಾರೆ ಇಲ್ಲಿ. ಅಂದರೆ ನಾವು ಒಬ್ಬರು ಹೋದಷ್ಟೇ ಈಗ ಒಬ್ಬರು ಹೋಗ್ತೀವಿ ಅಂದ್ಕೊಳ್ಳಿ ದೇವಸ್ಥಾನ ನೋಡಿಕೊಂಡು, ಮತ್ತು ರಿಟರ್ನ್ ಇನ್ನೊಂದಿಬ್ಬರು ಬಂದಿರ್ತಾರೆ. ಹಾಗಾಗಿ ನೋಡಿ ಈ ಥರ ಇದೆ ಒಳಗೆಲ್ಲ ದೇವಸ್ಥಾನ, ಇನ್ನೂ ಚೆನ್ನಾಗಿ ಆಗಬೇಕು. ಇದೇ ನಂದೀಶ್ವರ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಲಿಕ್ಕೆ ಹೊರಗಿಂದ ತುಂಬಾ ವಾತಾವರಣ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಮ್ಮ ಚಿನ್ನಿನೂ ಸಹ ಇದೆಲ್ಲ ನೋಡಿಕೊಂಡು ಓಡಾಡಿಕೊಂಡು ತುಂಬಾ ಎಂಜಾಯ್ ಮಾಡಿದ್ಲು ಅಂತಲೇ ಹೇಳ್ಬೋದು. ಇಲ್ಲಿ ಸ್ವಲ್ಪ ಕೋತಿ ಗೀತಿ ಎಲ್ಲ ಬಂದಿದ್ವು, ಅವನು ಸಹ ನೋಡಿಕೊಂಡು ಇದು ಮಾಡಿದ್ಲು. ಇಲ್ಲಿ ವೀಡಿಯೋ ಮಾಡಬೇಡ ಒಳಗೆ ಅಂತ ಹೇಳಿದರು, ಬಟ್ ನಾನು ವೀಡಿಯೋನ ಅದು ಹೇಗೆ ಬರುತ್ತೆ ಅಂತಲೂ ಗೊತ್ತಿಲ್ಲ. ಅಂದರೆ ನಾನು ಮೊಬೈಲ್ನ ವೀಡಿಯೋ ಆನ್ ಮಾಡಿಬಿಟ್ಟು ಫೋನ್ ಕವರ್ ಮಾಡಿಬಿಟ್ಟು ಜಸ್ಟ್ ಹಾಗೆ ಇಟ್ಕೊಂಡಿದ್ದೀನಿ. ಅದು ಹೇಗೆ ಬಂದಿದೆ ಅಂತಲೂ ಗೊತ್ತಾಗಿರಲಿಲ್ಲ. ಜಸ್ಟ್ ಅದನ್ನೇ ಯಾವ್ದು ಚೆನ್ನಾಗಿ ಬಂದಿದೆ ಎಡಿಟಿಂಗ್ ಮಾಡಿಬಿಟ್ಟು ನಾನು ಹಾಕಿದ್ದೀನಿ. ನೋಡಿ ಈ ಥರ ಇದೆ ದೇವಸ್ಥಾನ ಒಳಗೆ. ಇನ್ನೂ ಕೆಲಸಗಳು ನಡಿಬೇಕು, ಹಾಗಾಗಿ ಫುಲ್ ಕೆಲಸಗಳಾದಮೇಲೆ ಇವರು ಎಲ್ಲ ಕೆಲಸಗಳಾದಮೇಲೆ ಬಿಡಬೇಕಿತ್ತು. ಬಟ್ ಈಗ ಬರೋರಿಗೆ ಬರಬೇಡ ಅಂತ ಹೇಳೋಕ್ಕಾಗೋದಿಲ್ಲ ಅಲ್ವಾ. ಹಾಗಾಗಿ ಈಗ ಕೆಲಸಗಳು ಸಹ ಪೆಂಡಿಂಗ್ ಇದೆ. ಇಲ್ಲಿ ನೋಡಿ ನನ್ನ ಚಿನ್ನಿ ಓಡಾಡೋದು ನೋಡ್ಬಿಟ್ಟು ಇಲ್ಲಿ ಒಬ್ಬರು ಅಂಕಲ್ ಆಂಟಿ ಬಂದುಬಿಟ್ಟು ಚಿನ್ನಿನ ಮಾತಾಡಿಸ್ತಾ ಇದ್ದಾರೆ. ಎಷ್ಟು ತಿಂಗಳು ಅವಳಿಗೆ, ಎಷ್ಟು ವರ್ಷ ಅವಳಿಗೆ ಅಂತ ಹೇಳ್ಬಿಟ್ಟು. ಅವಳು ಪ್ರೀಮೆಚೂರ್ಡ್ ಬೇಬಿ ಆಗಿರೋದ್ರಿಂದ ಸ್ವಲ್ಪ ಸಣ್ಣದಿರೋದ್ರಿಂದ 2.5 ಇಯರ್ಸ್ ಅಂದರೆ ಯಾರು ಸ್ವಲ್ಪ ನಂಬೋದಿಲ್ಲ. ಅವಳು ಸ್ವಲ್ಪ ಸಣ್ಣಕ್ಕಿದ್ದಾಳೆ ಅಲ್ವಾ. ಹಾಗಾಗಿ ಅವರು ಮಾತಾಡಿಸ್ತಾ ಇದ್ದಾರೆ ಆಂಟಿ ಅಂಕಲ್ ಅವಳು ಸಹ ಮಾತಾಡಿಸ್ತಾಳೆ. ಏನು ಹೆಸರು ಅಂತ ಕೇಳ್ತಾ ಇದ್ದಾರೆ. ಅವಳು ಸಹ ಹೆಸರು ಹೇಳ್ತಾ ಇದ್ದಾಳೆ. ಅವರು ಸಹ ಚೆನ್ನಾಗಿ ಬಂದು ಚಿನ್ನಿನ ಮಾತಾಡಿಸಿದ್ರು. ಅದಾದಮೇಲೆ ನಾವು ಇವರೇ ನೋಡಿ ಅಂಕಲ್ ಆಂಟಿ, ಇವರು ಸಹ ಮಾತಾಡಿಸ್ಕೊಂಡು ಹೋದರು. ಅದಾದಮೇಲೆ ನಾವು ಸಹ ಹೊರಗೆ ಬಂದಾದಮೇಲೆ ಸ್ವಲ್ಪ ಹೊರಗೆಲ್ಲ ಹಾಗೆ ವ್ಯೂ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ವೀಡಿಯೋ ಮಾಡಿದೆ. ಬಟ್ ನಾನು ಫುಲ್ ಮಾಡಲಿಕ್ಕಾಗಲಿಲ್ಲ, ಯಾಕಂದರೆ ಅಲ್ಲಿ ವೀಡಿಯೋ ಮಾಡಬೇಡ ಅಂತ ಬಿಟ್ಟು ಸುತ್ತಲೂ ಜನ ನಿಂತಿದ್ರು. ವೀಡಿಯೋ ಮಾಡೋವಾಗಿಲ್ಲ ಅಂತ ಹೇಳಲಿಕ್ಕೆ ಅಂತಲೇ ಒಂದು 3-4 ಜನ ನಿಂತಿದ್ದಾರೆ ಇಲ್ಲಿ ಸುತ್ತಲೂ. ಹಾಗೆ ಜಸ್ಟ್ ಹಂಗೆ ಒಂದು ತೋರಿಸೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲದಲೇ ಕವರ್ ಅಂದರೆ ಫೋನ್ ಕವರ್ನ ಕ್ಲೋಸ್ ಮಾಡಿಬಿಟ್ಟು ವೀಡಿಯೋ ಆನ್ ಮಾಡಿದ್ದೆ ನಾನು. ಒಂದಿರಲಿ ಅಂತ ಹೇಳ್ಬಿಟ್ಟು, ಯಾಕಂದರೆ ಇಲ್ಲಿಂದ ಅಲ್ಲಿಗೆ ಹೋಗಿರ್ತೀವಲ್ವ, ಜಸ್ಟ್ ಒಂದು ವೀಡಿಯೋನಾರು ಇರಬೇಕಲ್ವ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಬಂದೆ. ಪಾಪ ಅವ್ರ ಕಷ್ಟ ನಾವು ಅರ್ಥ ಮಾಡ್ಕೊಬೇಕು. ಆದಮೇಲೆ ಚಿನ್ನಿ ಬಂದ್ಲು. ಅವರು ಸಹ ಅಲ್ಲಿ ಒಳಗೆ ಬಾ ನಿನಗೆ ಇದು ಮಾಡಿಸ್ತೀನಿ ಅಂತ ಅಂದರು. ಅವರಲ್ಲಿ ಚಿನ್ನಿ ಹೋಗಲಿಲ್ಲ. ಆಮೇಲೆ ಒಂದು ಬಾಳೆಹಣ್ಣ ಕೊಟ್ಟು ಕಳಿಸಿದ್ರು. ನೋಡಿ ಈ ಥರ ಇದೆ ಹೊರಗೆಲ್ಲ. ತುಂಬಾ ಗುಡ್ಡಗಳು ನೋಡ್ಲಿಕ್ಕೆ ಮಾತ್ರ ತುಂಬಾ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅಲ್ಲಿ ಹೋದರೆ ಬರ್ಲಿಕ್ಕೆ ಮನಸ್ಸೇ ಆಗೋದಿಲ್ಲ. ಮತ್ತು ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಎಷ್ಟು ನಿಶ್ಶಬ್ದವಾಗಿರುತ್ತೆ ಅಂದರೆ ಅಷ್ಟು ನಿಶ್ಶಬ್ದವಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಹೆಂಗಂದರೆ ಸಿಕ್ಕಾಪಟ್ಟೆ ಸೈಲೆಂಟ್ ಇರುತ್ತೆ ಅಂತಲೇ ಹೇಳ್ಬೋದು ದೇವಸ್ಥಾನ. ನೋಡಿ ಇಷ್ಟು ಚೆನ್ನಾಗಿದೆ ನೋಡಲಿಕ್ಕೆ. ಒಂಥರ ಏನೋ ಇಲ್ಲಿ ಸುತ್ತಮುತ್ತ ಇಲ್ಲಿ ಧಾರವಾಡದಲ್ಲಿ ಅನಿಸೋದಿಲ್ಲ, ಎಲ್ಲೋ ಬೇರೆ ಕಡೆ ಎಲ್ಲೋ ಹೋಗಿದ್ದೀವಿ ಏನೋ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ವಾತಾವರಣ. ಅದಾದಮೇಲೆ ಇಲ್ಲಿ ಸ್ವಲ್ಪ ಕಲ್ಯಾಣಿಗೆ ಬಂದ್ವಿ. ಇಲ್ಲಿ ಕಲ್ಯಾಣಿನೂ ಸಹ ಮಾಡಿದ್ದಾರೆ. ಅಲ್ಲೂ ಸಹ ಹಾಗೆ ಇನ್ನೂ ಏನೂ ರೆಡಿ ಮಾಡಿಲ್ಲ, ಜಸ್ಟ್ ಕಲ್ಯಾಣಿ ರೆಡಿ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರನ್ನು ತುಂಬಿಸಿ ಬಿಟ್ಟಿದ್ದಾರೆ. ಇನ್ನೂ ಏನಾದ್ರು ಲೈಟಿಂಗ್ಸ್ ಏನಾರು ಹಾಕ್ಬೋದೇನೋ, ನನಗೂ ಸಹ ಗೊತ್ತಿಲ್ಲ. ಅದು ಫುಲ್ಲು ರೆಡಿ ಆದಮೇಲೆ ಒಂದು ಸರಿ ಹೋಗಿ ನೋಡ್ಕೊಂಬರೋಣ ಹೇಗಾಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಈ ಥರ ಇದೆ. ಇದಾದಮೇಲೆ ಸ್ವಲ್ಪ ಹೊತ್ತು ಚಿನ್ನಿ ಆಟ ಆಡಿದ್ಲು. ಚಿನ್ನಿ ತುಂಬಾ ಎಂಜಾಯ್ ಮಾಡಿದ್ಲು. ಇಲ್ಲಿ ನೋಡಿ ಕೆಳಗೆಲ್ಲ ವೈರೆಲ್ಲ ಬಿಟ್ಟಿದ್ದಾರೆ ಅಂತ ಅಂದರೆ ಅವರು ಕೆಲಸ ನಡೆಸ್ತಾ ಇದ್ದಾರೆ. ಈಗ ಜನಗಳು ಬರೋದ್ರಿಂದ ಬರೀ ಅವರಿಗೆ ಹೇಳೋದು ವೀಡಿಯೋ ಮಾಡಬೇಡಿ ಅಂತ ಮಾಡೋದ್ರಿಂದ ಇನ್ನೊಂದು ಅವ್ರು ಏನಕ್ಕೆ ಕೆಲಸ ನಿಲ್ಲಿಸಿದ್ದಾರೆ ಅಂತ ಸಹ ಹೇಳಿದ್ರು. ಕಲ್ಲುಗಳನ್ನು ಅವರು ಕಲ್ಲಿಂದ ಮಾಡ್ತಿರೋದಲ್ವ, ಕಲ್ಲು ಕೆಲಸ ಮಾಡಬೇಕು, ಕೊರಿಬೇಕು, ಅದು ಸಿಡಿಯತ್ತೆ ರೀ. ನಾನು ಅದನ್ನೇ ಅಂದೆ, ಜನ ಬರೋದು ಒಳ್ಳೇದಲ್ರಿ, ಯಾಕೆ ನೀವು ಬೇಡ ಅಂತ ಹೇಳ್ತೀರಾ, ಆ ವಿಡಿಯೋ ಮಾಡಬೇಡಿ ಅಂತ ಹೇಳ್ತೀರಾ ಅಂದಿದ್ದಕ್ಕೆ ಅಂದರು, ಕಲ್ಲು ಕೆಲಸ ಮಾಡೋದ್ರಿಂದ ಜನಗಳು ಬರೋದ್ರಿಂದ ಸಿಡಿಯತ್ತೆ ಅವರಿಗೆ, ನಾಳೆ ದಿನ ಹೆಚ್ಚು ಕಮ್ಮಿ ಆದರೆ ನಮ್ಮ ಮೇಲೆ ಬರುತ್ತೆ ರೀ, ಹಾಗಾಗಿ ನಾವು ನೀವು ವಿಡಿಯೋ ಮಾಡಬೇಡಿ ಅಂತ ಹೇಳ್ತೀನಿ ಅಂದರು. ಪಾಪ ಅವ್ರು ಹೇಳೋದಲ್ವ, ಎಲ್ಲ ಕಲ್ಲಿಂದ ಮಾಡಬೇಕಾದ್ರೆ ಸ್ವಲ್ಪ ಕೆಲಸಗಳು ಕೈ ಹಿಡಿಯುತ್ತೆ. ಹಾಗಾಗಿ ಜನಗಳಿಗೆ ಬರೋವರು ವೆಯ್ಟ್ ಮಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ಜನಗಳು ಕಮ್ಮಿ ಆದಾಗ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಅಲ್ಲಿ ಅಲ್ಲೊಬ್ರು ಕೂತಿದ್ದಾರೆ ನೋಡಿ, ಅಲ್ಲಿ ಒಂದು ಸ್ವಲ್ಪ ದಪ್ಪಗೆ, ಅವರು ವೀಡಿಯೋ ಮಾಡಬೇಡಿ ಅಂತ ಹೇಳ್ತಾರೆ ಪದೇ. ನಾನು ಅದನ್ನು ವೀಡಿಯೋನ ತೋರಿಸಿಲ್ಲ, ಹಾಗೆ ಮೊಬೈಲ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ಸಹ ಚಿನ್ನಿ ಸ್ವಲ್ಪ ಹೊತ್ತು ನಾನು ಕೂತ್ಕೊಂಡೆ. ಚಿನ್ನಿ ಅವರಪ್ಪಾಜಿ ಸ್ವಲ್ಪ ಆಟ ಆಡ್ತಾಯಿದ್ರು. ಅವಳ ಕೈಯಲ್ಲಿ ಬನಾನಾ ಕೊಟ್ಟಿದ್ದರು.
ದೇವ್ರದ್ದು ಪ್ರಸಾದ, ಅದನ್ನು ಸಹ ಮಂಕಿಗೆ ಕೊಟ್ಟು ಬಂದಳು. ನೋಡಿ ನಿಮಗೆ ತೋರಿಸ್ತೀನಿ. ಮತ್ತು ಇಲ್ಲಿ ಕಂಬಗಳನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಎಲ್ಲ ಅದೇ ಪಾಪ ಎಲ್ಲರೂ ಸಹ ಫೋಟೋ ತೆಗೆಸ್ಕೊಬೇಕು, ವಿಡಿಯೋ ಮಾಡ್ಕೊಬೇಕು ಅಂತ ಹೇಳಿ ಎಲ್ಲರೂ ಬಂದಿರ್ತಾರೆ. ಹೋಗಿದ್ದ ಜಾಗದಲ್ಲಿ ಫೋಟೋ ತೆಗೆಸ್ಕೊಳೋದು ಕಾಮನ್ ಅಲ್ವಾ, ಅದೇ ರೀತಿ ಎಲ್ಲರೂ ಸಹ ಬಂದಿರ್ತಾರೆ. ಬಟ್ ಇಲ್ಲಿ ಹೇಳಲಿಕ್ಕೆ ಅಂತಲೇ ಒಂದಿಬ್ಬರು 3 ಜನ ಕೂತ್ಕೊಂಡಿರ್ತಾರೆ. ವಿಡಿಯೋ ಮಾಡಬೇಡಿ, ಫೋಟೋ ತೆಗಿಬೇಡಿ. ಫೋಟೋಗೂ ಸಹ ಇದೆ ಇಲ್ಲಿ, ಫೋಟೋ ತೆಗೆಸ್ಕೊಡ್ತಾ ಇಲ್ಲ. ಅದಾದಮೇಲೆ ಚಿನ್ನಿಗೆ ಸ್ವಲ್ಪ ಶೆಕೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ನಾನು ಜಾಕೆಟೆಲ್ಲ ಬಿಚ್ಚಿಬಿಟ್ಟೆ. ಅವಳಿಗೆ ಅಲ್ಲಿಂದ ಬರ್ತಾ ಗಾಳಿ ಅಲ್ವಾ ಬೈಕಲ್ಲಿ ಬರೋದು, ಹಾಗಾಗಿ ನಾನು ಸ್ವಲ್ಪ ಸ್ವೆಟರೆಲ್ಲ ಹಾಕ್ಕೊಂಬಂದಿದ್ದೆ. ಆಮೇಲೆ ಇಲ್ಲಿ ಸ್ವಲ್ಪ ಶೆಕೆ ಇತ್ತು, ತುಂಬಾ ಶೆಕೆ ಇತ್ತು. ನಾವು ಹೋದಾಗ ಪುಣ್ಯಕ್ಕೆ ಮಳೆ ಬರಲಿಲ್ಲ. ಚಿನ್ನಿಗೆ ಒಂದು ಸ್ವಲ್ಪ ಸ್ವೆಟರೆಲ್ಲ ಬಿಚ್ಚಿಬಿಟ್ಟು ಅವರಪ್ಪ ಸ್ವಲ್ಪ ಹೊತ್ತು ಓಡಾಡಿಸಿದ್ರು. ಅವಳು ಸಹ ತುಂಬಾ ಓಡಾಡಿ ಎಷ್ಟು ಓಡಾಡ ಅಂದರೆ ಎತ್ಕೊಳಕ್ಕೆ ಬರ್ತಾನೆ ಇಲ್ಲ ಅವಳು. ನಾನೇ ಓಡಾಡ್ತೀನಿ ಅಂತ. ಅಲ್ಲಿ ದೇವಸ್ಥಾನಕ್ಕೆ ಬರುವ ದಾರಿಯಲ್ಲಿ ಒಳಗೆ ಮಣ್ಣಿನ ರೋಡ್ ಇರೋದ್ರಿಂದ ಸ್ವಲ್ಪ ಮಣ್ಣಿದೆ, ಅಲ್ಲಿ ಕೆಸರಿದೆ. ಆ ಗಾಡಿಗಳೆಲ್ಲ ಓಡಾಡಿ ಕೆಸರು ಆಗಿಬಿಟ್ಟಿದೆ. ಈಗ ಗಾಡಿಗಳನ್ನು ಒಳಗೆ ಬಿಡ್ತಾ ಇಲ್ಲ, ನಡ್ಕೊಂಡೇ ಹೋಗಬೇಕು. ಗಾಡಿಗಳನ್ನು ರೋಡಲ್ಲಿ ನಿಲ್ಲಿಸ್ಬೇಕು, ಒಳಗೆ ನಡ್ಕೊಂಬರ್ಬೇಕು. ಅಲ್ಲಿಂದ ಚಿನ್ನಿ ಒಬ್ಬಳೇ ದೇವಸ್ಥಾನಕ್ಕೆ ನಡ್ಕೊಂಬಂತೇಳಿ ಅಂದರೆ ಸ್ವಲ್ಪ ದೂರ ನಡ್ಕೊಂಬಂದ್ಲು. ಅಲ್ಲಿ ಸ್ವಲ್ಪ ಬಿದ್ದುಬಿಟ್ಲು, ಹಾಗಾಗಿ ಅವ್ರ ಅಪ್ಪಾಜಿ ಎತ್ಕೊಂಬಂದರು. ಇಲ್ಲಿ ನೋಡಿ, ಅಲ್ಲಿ ಮಂಕಿ ಇರೋದ್ರಿಂದ ಬಾ ಹೋಗೋಣ ಅಂತ ಕರಿತಾ ಇದ್ದಾಳೆ ಅವಳು. ಬಾ ಅಪ್ಪ ಹೋಗಿ ತಿನ್ಸೋಣ, ಬಾ ಅಂತ ಕರಿತಿದ್ದಾಳೆ. ಆಮೇಲೆ ಅವ್ರ ಅಪ್ಪಾಜಿ ಕರ್ಕೊಂಡೋಗ್ಬಿಟ್ಟು ಅವರು ಸಹ ಮಂಕಿಗೆ ಬಾಳೆಹಣ್ಣೆಲ್ಲ ಕೊಟ್ಟು ಬಂದರು. ನಮ್ಮ ಚಿನ್ನಿಗೆ ಹತ್ರದಿಂದ ನೋಡಲಿಕ್ಕೆ ಏನೋ ಒಂಥರ ಖುಷಿ. ಅದಕ್ಕೆ ನಾನು ಹೇಳ್ತಾಯಿದ್ದೆ, ಬಾಪ ಹತ್ರ ಹೋಗ್ಬೇಡ, ನಿನ್ನೇ ಎತ್ಕೊಂಡು ಹೋಗ್ಬಿಡತ್ತೆ ನೋಡು ಅಂತ. ಆಮೇಲೆ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪಾಜಿ ಕರ್ಕೊಂಡು ಹೋದರು. ನೋಡಿ ಅಲ್ಲಿ ಕಾಣಿಸ್ತಾ ಇದೆ, ಅಂದರೆ ಸ್ವಲ್ಪ ಅಲ್ಲಿ ಏನಂದರೆ ಈಗ ಹೋಗ್ತಾರೆ ನೋಡಿ, ಅಲ್ಲಿ ಕೂತಿದೆ. ಅದು ಝೂಮ್ ಮಾಡೋಕ್ಕಾಗಲಿಲ್ಲ. ಯಾಕೆ ಝೂಮ್ ಮಾಡೋಕ್ಕಾಗಲಿಲ್ಲ ಅಂದರೆ ವಿಡಿಯೋ ಮಾಡಬೇಡಿ ಅಂತ ಹೇಳ್ತಾರೆ ಅವರು. ವಿಡಿಯೋ ಮಾಡ್ತಿದ್ರೆ ವಿಡಿಯೋ ಮಾಡಬೇಡಿ ಅಂತ ಹೇಳ್ತಾರೆ. ಹಾಗಾಗಿ ನಾನು ಝೂಮ್ ಮಾಡಲಿಕ್ಕೆ ಆಗಲೇ ಇಲ್ಲ, ಜಸ್ಟ್ ಹಾಗೆ ಹಿಡಿದೆ. ಅಲ್ಲಿ ಅಂದರೆ ಅಲ್ಲಿ ನೋಡ್ಬೋದು ನೀವು, ಅಲ್ಲೊಂದು ಕೋತಿ ಓಡಾಡ್ತಾ ಇದೆ. ಅದಕ್ಕೆ ಬಾಳೆಹಣ್ಣ ಕೊಡೋಕ್ಕೆ ಹೋಗ್ತಾ ಇದ್ದಾರೆ ಅಪ್ಪ ಮಗಳು. ಅದು ತೊಗೊಳ್ಳಲೇ ಇಲ್ಲ, ಎಷ್ಟು ಕರೆದ್ರೂ ಕೈಯಿಂದ ತೊಗೊಳ್ಳಲೇ ಇಲ್ಲ. ಲಾಸ್ಟಿಗೆ ಅಲ್ಲಿ ಅದ್ರ ಮೇಲೆ ಇಟ್ಟು ಬಂದರು, ಕಲ್ಲು ಮೇಲೆ ಇಟ್ಟು ಬಂದ ಮೇಲೆ ಅದು ತೊಗೊಂತು. ಅಲ್ಲಿವರೆಗೂ ಅದನ್ನು ಮುಟ್ಟಕ್ಕೆ ಬರಲಿಲ್ಲ ಅದು. ಅಂದರೆ ಇಲ್ಲಿ ಅಷ್ಟು ಸೈಲೆಂಟ್ ಇದೆ. ನಮ್ಮ ಚಿನ್ನಿ ಮಾತಾಡೋದು ಒಬ್ಬಳದೇ ವಾಯ್ಸ್ ಕೇಳಿಸ್ತಾ ಇದೆ, ಬೇರೆ ಯಾರ್ದು ವಾಯ್ಸೇ ಕೇಳಿಸ್ತಾ ಇಲ್ಲ. ಅಷ್ಟು ಜೋರಾಗಿ ಕಿರ್ಚಾಡ್ಕೊಂಡು ಆಟ ಆಡಿದ್ದಾಳೆ. ನೋಡಿ ನಿಮಗೆ ಮಂಕಿ ಕಾಣಿಸ್ತಾ ಇದೆ ಅನ್ಕೊತೀನಿ. ಅಲ್ಲಿ ಒಂದು 2ರಿಂದ 3 ಇದ್ವು, ಜಾಸ್ತಿ ಮಂಕಿ ಇಲ್ಲ. ಪುಣ್ಯಕ್ಕೆ ಕಾಡಿರೋದ್ರಿಂದ, ಕಾಡು ಅಂದರೆ ಆ ಕಡೆ ಗಿಡಗಳಲ್ಲಿ ಇರಬಹುದು. ಇಲ್ಲಿ ದೇವಸ್ಥಾನಕ್ಕೆ ಒಂದು 2ರಿಂದ 3 ಅಷ್ಟೇ ಇದ್ವು. ಅದಕ್ಕೆ ಸಹ ಹೋಗಿ ಬನಾನ ಕೊಟ್ಟು ಬಂದರು ಅವರು. ಚಿನ್ನಿಗೆ ಅದಿರೋದ್ರಿಂದ ಜೋರಾಗಿ ಕಿರುಚ್ಕೊಂಡು, ಅದಕ್ಕೆ ಅವಳು ಕಿರ್ಚೋ ಸೌಂಡಿಗೆ ಅದು ಹತ್ರನೇ ಬರ್ತಾ ಇಲ್ಲ, ಅಷ್ಟು ಜೋರಾಗಿ ಕಿರ್ಚ್ತಾ ಇದ್ದಾಳೆ. ಆಮೇಲೆ ಅದು ಇಟ್ಬಿಟ್ಟು ಬಂದ ಮೇಲೆ ತೊಗೊಂತು ಅದು ಬಾಳೆಹಣ್ಣನ್ನು. ಆಮೇಲೆ ಇಲ್ಲೊಂದು ಸ್ವಲ್ಪ ಜನಗಳೆಲ್ಲ ಬಂದಿದ್ದರು, ಕೂತ್ಕೊಂಡಿದ್ರು. ಸ್ವಲ್ಪ ಹೊತ್ತು ಕೂತ್ಕೊಂಡು ಆದಮೇಲೆ ನಾವು ಹೊರಡೋಣ ಅಂದ್ಕೊಂಡ್ವಿ. ಇಲ್ಲಿ ಚಿನ್ನಿ ಓಡಿ ಬರ್ತಾ ಇದ್ದಾಳೆ ನನಗೆ ಹೇಳಲಿಕ್ಕೆ. ಅಲ್ಲೊಬ್ಬರು ಅಕ್ಕ ಕರೆದ್ರು ಚಿನ್ನಿನ, ಬಾ ಈ ಮೊಬೈಲ್ನೂ ಸಹ ಮಂಕಿ ಕೊಟ್ಬಿಡು ಅಂತ. ಅವಳು ಅದನ್ನು ಮಂಕಿ ಕೊಡೋಕ್ಕೆ ಅಂತ ಇಸ್ಕೊಳಕ್ಕೆ ಹೋಗ್ತಿದ್ಲು. ಬಟ್ ಹೇಳ್ಕೊಂಡು ಮಾತಾಡಿಸ್ತಾಯಿದ್ರು. ಬಟ್ ಆ ವಿಡಿಯೋ ಮಾಡಿದ್ದೀನಿ, ಬಟ್ ಮೇಲೆ ಹಿಡಿದ್ಬಿಟ್ಟಿದ್ದೀನಿ, ಬಟ್ ಕೆಳಗೆ ಹಿಡಿಲಿಕ್ಕೆ ಆಗಲಿಲ್ಲ. ಆಮೇಲೆ ಅವಳಿಗೆ ಯಾವ ಊರು ನಿಂದು ಏನು ಅಂತೆಲ್ಲ ಅಕ್ಕ ಮಾತಾಡಿದ್ಲು ಸ್ವಲ್ಪ. ಆಮೇಲೆ ಓಡ್ಬಂದ್ಬಿಟ್ಟು ಎಷ್ಟು ಸ್ಪೀಡಾಗಿ ಓಡಿ ಬರ್ತಾಳೆ ನೋಡಿರಿ, ಕಂಟ್ರೋಲೇ ಸಿಗೋಲ್ಲ, ಅಷ್ಟು ಸ್ಪೀಡಾಗಿ ಓಡಿ ಬರ್ತಾಳೆ ನೋಡಿರಿ. ಈಗ ಅಂದರೆ ಅವರಪ್ಪ ಹಿಡ್ಕೊಳ್ಲಿಲ್ಲ ಅಂದರೆ ಕೆಳಗೆ ಬಿದ್ದೇ ಹೋಗ್ತಿದ್ಲು ಅವಳು. ನೋಡಿರಿ ಎಷ್ಟು ಸ್ಪೀಡಾಗಿ ಬರ್ತಾಳೆ ಅಂದರೆ ಎಷ್ಟು ಸ್ಪೀಡಾಗಿ, ನಿಜವಾಗ್ಲೂ ಬಿದ್ದಲು ಅಂದ್ಕೊಂಡ್ಬಿಟ್ವಿ ನಾವು, ಅಷ್ಟು ಸ್ಪೀಡಾಗಿ ಬಂದಾದಮೇಲೆ ಸ್ವಲ್ಪ ನಾನು ಬಾದಾಮಿ ತೊಗೊಂಡೋಗಿದ್ದೆ, ಬಾದಾಮಿ ದ್ರಾಕ್ಷಿ ತೊಗೊಂಡೋಗಿದ್ದೆ. ಸ್ವಲ್ಪ ಬಾದಾಮಿ ದ್ರಾಕ್ಷಿನ ತಿಂದ್ಕೊಂಡು ಸ್ವಲ್ಪ ಓಡಾಡಿದ್ಲು. ಆ ಕಡೆ ಈ ಕಡೆ ಓಡಾಡಾದ್ಮೇಲೆ ಆಯ್ತಪ್ಪ ಹೋಗೋಣ ನಾವು ಅಂದ್ಕೊಂಡು, ನೋಡಿ ಅಲ್ಲಿ ಮಂಕಿ ಕಾಣಿಸ್ತಿದೆ, ಝೂಮ್ ಮಾಡಿದೆ. ಯಾಕಂದರೆ ನಮ್ಮ ಮನೆಯವ್ರು ಅಡ್ಡ ಕೂತಿದ್ರು, ಅಂಕಲ್ ಕಾಣಿಸ್ತಾ ಇರಲಿಲ್ಲ, ಹಂಗಾಗಿ ಸ್ವಲ್ಪ ಝೂಮ್ ಮಾಡಿದೆ. ಅದು ಬರ್ತಾ ಅಲ್ಲಿ ಕೂತ್ಕೊಂಡಿತ್ತು. ಅದಾದಮೇಲೆ ಸ್ವಲ್ಪ ಹೊತ್ತು ಎಷ್ಟೊತ್ತು ಅಂತ ಕೂರೋದು, ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಯಾಕಂದರೆ ವೀಡಿಯೋ ಮಾಡೋಂಗಿಲ್ಲ, ಫೋಟೋ ಮಾಡೋಂಗಿಲ್ಲ ಅಂತ ಅಂದಾಗ ಎಲ್ಲರಿಗೂ ಬೇಜಾರಾಗುತ್ತೆ. ಒಂದು ಸ್ವಲ್ಪ ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ತೊಗೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಾದ್ಮೇಲೆ ನಾವು ರಿಟರ್ನ್ ಹೊರಟ್ಬಿಟ್ವಿ. ನಾವು ಅಲ್ಲಿಂದ ಹೊರಟಾಗ ಏನಿಲ್ಲ ಅಂತ ಹೇಳಿದ್ರು ಒಂದು 4:30-5 ಗಂಟೆ ಆಗಿತ್ತು. ಮನೆಗೆ ಬಂದಾಗ ಒಂದು 6 ಗಂಟೆ ಆಗಿತ್ತು. ಬಂದ್ವಿ ಒಂದು ಸ್ವಲ್ಪ ಹೊತ್ತು. ಅಂದರೆ ಇನ್ನೊಂದು ಕೆಳಗಿಂದ ವ್ಯೂ ತೋರಿಸ್ಬೇಕು ಅಂತ ಭಾಳ ಇಷ್ಟ ಇತ್ತು ನನಗೆ. ಅಂದರೆ ಟೋಟಲಾಗಿ ಕೆಳಗಿಂದ ದೇವಸ್ಥಾನ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಬೇಕಿತ್ತು. ಬಟ್ ಬಿಡಲೇ ಇಲ್ಲ ನನಗೆ ಒಂದು ವಿಡಿಯೋ ಮಾಡಲಿಕ್ಕೆ. ಹಾಗೆ ಜಸ್ಟ್ ಏನೇನಿದೆ ಅದಷ್ಟನ್ನಷ್ಟೇ ತೊಗೊಂಡೆ ನಾನು, ಜಾಸ್ತಿ ಏನೂ ವಿಡಿಯೋ ಮಾಡಲಿಕ್ಕೆ ಬಿಡಲಿಲ್ಲ. ಅದಾದಮೇಲೆ ಚಿನ್ನಿ ಮತ್ತೆ ಒಳಗೆ ಗಂಟೆ ಸೌಂಡ್ ಬಂತು. ಗಂಟೆ ಸೌಂಡ್ ಬಂದಷ್ಟೇ ಮತ್ತೆ ನಾನು ಮತ್ತೆ ಒಳಗೆ ಹೋಗ್ತೀನಿ, ಜೀಜಿ ಮಾಡ್ಕೊಂಬರ್ತೀನಿ ಅಂದ್ಲು. ಅವರಪ್ಪ ನಾನು ಬರ್ತೀನಿ ತಡಿ ಅಂತ ಅವರಪ್ಪನೇ ಜೊತೇಲಿ ಹೋದರು. ಅವಳೊಬ್ಬಳೇ ಹೋಗೋಳಲ್ಲ, ಯಾಕಂದರೆ ಈಗ ಒಳಗೆ ಹುಡುಗರು ಹೋಗಿದ್ರಲ್ವ, ಅಣ್ಣಂದರು ಹೋಗಿರೋದು
ಇರೋದ್ರಿಂದ ಇವಳು ಒಬ್ಬಳೇ ಹೋಗ್ಲಿಕ್ಕೆ ತಯಾರೇ ಇಲ್ಲ. ಅದಾದ ಮೇಲೆ ಅವ್ರ ಅಪ್ಪಾಜಿನೂ ಕರ್ಕೊಂಡು ಇನ್ನೊಂದು ಸರಿ ಒಳಗೆ ಹೋಗಿ ಎಲ್ಲರನ್ನೂ ಮಾತಾಡಿಸ್ಕೊಂಡು ಕೈ ಮುಕ್ಕೊಂಡು ಬಂದಳು. ನೋಡಿ ಇಲ್ಲಿ ಕಾಣಿಸ್ತಾಳೆ, ಅವ್ರ ಅಪ್ಪನ ಎಲ್ಲೂ ಬಿಡೋಂಗೇ ಇಲ್ಲ, ಬಾ ಹೋಗೋಣ ಅಂತ. ಅಂದರೆ ಸ್ವಲ್ಪ ಹಠ ಜಾಸ್ತಿ, ಹೋಗೋಣ ಅಂದಮೇಲೆ ಹೋಗಬೇಕು, ಏನಾರು ಬೇಕು ಅಂದರೆ ಬೇಕು, ಸ್ವಲ್ಪ ಭಾಳ ಹಠನೇ ಮಾಡ್ತಾಳೆ. ಆಮೇಲೆ ಇಲ್ಲಿ ನೋಡಿ ಇವರು ಇಬ್ಬರು ಅಷ್ಟೇ ಲೇಡೀಸು, ಅಂದರೆ ಒಂದು ಹುಡುಗಿ ಬಂದಿದ್ದರು. ಅವರು ಸಹ ಅಷ್ಟೇ, ನಾವು ಸ್ವಲ್ಪ ಅಲ್ಲಿ ನಿಂತ್ಕೊಂಡಿದ್ದಾಗ ಅಲ್ಲಿ ಕೆರೆ ಹತ್ರ ಇವರು ಸಹ ರೋಡ್ ಮೇಲೆ ನಿಂತ್ಕೊಂಡಿದ್ರು. ಸುಮಾರಷ್ಟು ನಿಂತ್ಕೊಂಡು ಮಾತಾಡ್ತಾಯಿದ್ರು. ಬಟ್ ಸೇಫ್ಟಿ ಅಲ್ಲ ಅದು ಅಂತ ಅಷ್ಟೇ. ಅದೆಲ್ಲ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನನಗೆ, ಯಾಕಂದರೆ ಚಿನ್ನಿ ಸ್ವಲ್ಪ ನಿದ್ದೆಗುಂಗಲ್ಲಿದ್ಲು, ಹಂಗಾಗಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಆ ಕಾಲೇಜ್ ಹುಡುಗರು ಅಷ್ಟೇ ಸುಮ್ಮನೆ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ, ಅದು ಸೇಫ್ಟಿ ಅಲ್ಲ ಅದು. ಅಂದರೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಯಾವುದೇ ಒಂದು ಹೆಣ್ಣುಮಕ್ಕಳು ಆಗಿರ್ಬೋದು ಕಾಲೇಜಿಂದ ಹೆಣ್ಮಕ್ಳೇ ಹೋಗಿ ಬರೋಣ, ಜೊತೆಲಿ ಫ್ರೆಂಡ್ಸು ಲೇಡೀಸೇ ಹೋಗಿ ಬರೋಣ, ನಾವು ನೋಡ್ಕೊಂಬರೋಣ ಅಂತ ಮಾತ್ರ ಧೈರ್ಯ ಮಾಡಿ ಮಾತ್ರ ಬರಬೇಡಿ. ಆಲ್ಮೋಸ್ಟ್ ಅಲ್ಲೂ ಫ್ರೆಂಡ್ ಜೊತೆ ಆಗಿರ್ಬೋದು, ಫ್ಯಾಮಿಲಿ ಜೊತೆ ಆಗಿರ್ಬೋದು, ಆದಷ್ಟು ಫ್ಯಾಮಿಲಿ ಜೊತೆ ಬಂದರೆ ತುಂಬಾ ಒಳ್ಳೇದಂತ ಹೇಳ್ತೀನಿ. ದಯವಿಟ್ಟು ಒಬ್ಬೊಬ್ಬರೇ ಮಾತ್ರ ಬರೋಕ್ಕೆ ಹೋಗಬೇಡಿ. ಇದು ಜಾಗ ಸ್ವಲ್ಪ ಸರಿ ಇಲ್ಲ, ರೋಡ್ ಸರಿ ಇಲ್ಲ. ಯಾಕಂದರೆ ಸುತ್ತಲೂ ಕಾಡಿರೋದ್ರಿಂದ ಯಾವುದೇ ರೀತಿ ಸೇಫ್ಟಿ ಇಲ್ಲ ಅಂತಲೇ. ಅದು ದೇವಸ್ಥಾನನೇ ಇಷ್ಟು ದೂರ ಆಗಿಬಿಟ್ಟಿರೋದ್ರಿಂದ, ಊರಿಂದ ಹೊರಗಾಗಿರೋದ್ರಿಂದ, ಸುತ್ತಲೂ ಕಾಡಿರೋದ್ರಿಂದ ಯಾವುದೇ ರೀತಿ ಸೇಫ್ಟಿ ಇಲ್ಲ ಅಷ್ಟೇ, ಇನ್ನೇನಿಲ್ಲ. ನೋಡ್ಲಿಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ. ಅದಕ್ಕೆ ಹೇಳ್ತೀನಲ್ಲ, ಫ್ಯಾಮಿಲಿ ಜೊತೆಲಿ ಬನ್ನಿ, ಫ್ರೆಂಡ್ಸ್ ಜೊತೆಲಿ ಬನ್ನಿ. ಸ್ವಲ್ಪ ಬಾಯ್ಸ್ಗಳು ಜಾಸ್ತಿ ಇರಲಿ, ಅಂದರೆ ಅಣ್ಣ ತಮ್ಮ ಅಕ್ಕ ತಂಗಿ ಈ ಥರ ಮಾಡ್ಕೊಂಡು ಬನ್ನಿ, ಅಂದರೆ ಆವಾಗ ನಿಮಗೆ ಒಂದು ಸೇಫ್ಟಿ ಇರುತ್ತೆ ಹೆಣ್ಮಕ್ಳಿಗೆ ಅಂತ ಅಷ್ಟೇ, ಇನ್ನೇನಿಲ್ಲ. ಇದು ನಾನು ಅನ್ಸೋದು ನಿಮಗೆ ತಪ್ಪು ಅನಿಸಿದ್ರೆ ನನಗೆ ಕಾಮೆಂಟ್ ಮಾಡಿ, ಇಲ್ಲ ಸರಿ ಅನಿಸಿದ್ರೆ ಸಹ ನೀವು ಕಾಮೆಂಟ್ ಮಾಡಿ ನನಗೆ, ನಾನು ಹೇಳಿದ್ದು ಸರಿನೋ ತಪ್ಪು ಅಂತ ಹೇಳ್ಬಿಟ್ಟು. ಬಟ್ ನನಗೆ ಅಲ್ಲಿನ ವಾತಾವರಣ ನೋಡಿ ಆ ಥರ ಅನ್ನಿಸ್ತು. ವ್ಯೂ ಪಾಯಿಂಟಿಗೂ ಅಷ್ಟೇ, ನಾನು ನೋಡಿದಂಗೆ ವೀಡಿಯೋಗಳಲ್ಲಿ ಯೂಟ್ಯೂಬಲ್ಲಿ ವ್ಯೂ ಪಾಯಿಂಟ್ನ ನಾನು ಸರ್ಚ್ ಮಾಡಿದ್ದೆ. ಅದು ಸಹ ಫುಲ್ಲು ಕಾಡು ಒಳಗೆ ಗಿಡಗಳನ್ನು ಸರಿಸ್ಕೊಂಡು ಆ ವ್ಯೂ ಪಾಯಿಂಟಿಗೆ ಹೋಗಬೇಕು. ಅದು ಎಷ್ಟರ ಮಟ್ಟಿಗೆ ಅದು ಸೇಫ್ ಅನ್ನೋದು ನೀವೇ ಒಂದು ಸರಿ ಸರ್ಚ್ ಮಾಡಿ ನೋಡಿ ಯೂಟ್ಯೂಬಲ್ಲಿ, ಯಾವ ರೀತಿ ಅಂತ ಹೇಳ್ಬಿಟ್ಟು. ಇದು ಚೆನ್ನಾಗಿದೆ ದೇವಸ್ಥಾನ ನೋಡಿ, ಈ ಥರ ಇದೆ. ನಾನು ಕೆಳಗಿಂದನೇ ತೋರಿಸ್ಬೇಕು ಅಂದ್ಕೊಂಡಿದ್ದೆ, ಬಟ್ ಆಗಲೇ ಇಲ್ಲ, ಅವರು ಮಾಡಲಿಕ್ಕೆ ಬಿಡಲೇ ಇಲ್ಲ ನನಗೆ. ಕೆಳಗಿಂದ ನಿಂತ್ಕೊಂಡು ಫುಲ್ಲು ದೇವಸ್ಥಾನ ಅಂದರೆ ಒಂದು ಫೋಟೋ ತೆಗಿಬೇಕು ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ಇದೆ ದೇವಸ್ಥಾನ. ನಿಮಗೆ ಸುತ್ತಲೂ ಈಗ ಕಾಣಿಸ್ತಾ ಇರ್ಬೋದು ಎಷ್ಟು ಕಾಡಿದೆ ಅಂತ ಹೇಳಿಬಿಟ್ಟು. ಇಲ್ಲಿ ಪ್ರಾಣಿಗಳಿದೆಯೋ ಇಲ್ಲೋ ಅದು ಸಹ ನನಗೆ ಗೊತ್ತಿಲ್ಲ, ಬಟ್ ನಾನು ಫಸ್ಟು ಟೈಮ್ ಹೋಗಿರೋದು. ನನ್ನ ಅನಿಸಿಕೆ ನನ್ನ ಅಭಿಪ್ರಾಯಗಳನ್ನು ನಾನು ನಿಮ್ಮ ಕಡೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ನೋಡಿ, ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ನನಗೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾಯಿದ್ದೀರಿ ಎಲ್ಲರಿಗೂ ಸಹ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತೀನಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಯಾಕಂತ ಹೇಳಿದ್ರೆ ಅವರು ಸಹ ಹೋಗಿ ಬರಲಿ ಫ್ಯಾಮಿಲಿ ಜೊತೆಲಿ ಅಂತ ಹೇಳ್ತೀನಿ. ನಾನು ಪ್ರತಿ ಸಲ ಹೇಳಬೇಕಾದ್ರೆ ಫ್ಯಾಮಿಲಿ ಜೊತೆಲೇ ಹೋಗಿ ಅಂತ ಹೇಳ್ತಿದ್ದೀನಿ. ಯಾಕಂತ ಹೇಳಿದ್ರೆ ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಯಾಕೆ ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು. ಆ ಫ್ಯಾಮಿಲಿ ಜೊತೆ ಹೋಗಿ ನಿಮಗೂ ಸಹ ಈ ಧಾರವಾಡದಲ್ಲಿ ಯಾರಿದ್ದೀರಿ ಸುತ್ತಮುತ್ತ ಹೋಗಿ ಒಂದು ಸರಿ ನೋಡ್ಕೊಂಡು ಬನ್ನಿ, ತುಂಬಾ ಚೆನ್ನಾಗಿದೆ ಜಾಗ ನೋಡಿ. ಮತ್ತೆ ರಿಟರ್ನ್ ಹೊರಟುಬಿಟ್ವಿ ನಾವು. ನಮ್ಮ ಚಿನ್ನಿ ಎತ್ಕೊಳ್ಲಿಕ್ಕೆ ಬರಲೇ ಇಲ್ಲ, ಅವಳು ಸಹ ನಾನು ನಡ್ಕೊಂಡೇ ಬರ್ತೀನಿ ಅಂತ ಹೇಳಿದ್ಲು. ನೋಡಿ ಈ ಥರ ಇದೆ. ಏನಂತ ಹೇಳಿದ್ರೆ ತುಂಬ ಮಳೆ ಆಗಿದೆ ಅಲ್ವಾ, ಒಂದು ರೋಡೆಲ್ಲ ಹಾಳಾಗಿಬಿಟ್ಟಿದೆ, ಫುಲ್ಲು ಮಣ್ಣೆಲ್ಲ ಕಿತ್ಕೊಂಡ್ಬಿಟ್ಟಿದೆ. ಸ್ವಲ್ಪ ಮಳೆ ಇಲ್ದಿರೋ ಕಾರಣ ಒಂದು ಸ್ವಲ್ಪ ನೆಲ ಒಣಗಿದೆ, ಚೆನ್ನಾಗಿ ಓಡಾಡ್ಬೋದು. ಹಾಗಾಗಿ ಚಿನ್ನಿನೂ ಸಹ ನಡ್ಕೊಂಬಂದ್ಲು. ಅಲ್ಲೊಂದು ಮಂಕಿ ಕೂತಿದೆ, ಅದನ್ನು ಝೂಮ್ ಮಾಡಲಿಕ್ಕೆ ಆಗಲಿಲ್ಲ, ಹಂಗೆ ಹಿಡ್ದಿದ್ದೀನಿ, ಕಾಣಿಸ್ತಾ ಇಲ್ಲ ಅದು. ನೋಡಿ ಈ ಥರ ಇದೆ. ಅದಾದಮೇಲೆ ನಾವು ಒಂದು ಫೋಟೋ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಚಿನ್ನಿ ನಾನು ತಗೊಂಡಾದ್ಮೇಲೆ ಅಲ್ಲಿಂದ ರಿಟರ್ನ್ ಹೊರಟ್ಬಿಟ್ವಿ ನಾವು. ಆ ಕಡೆಯಿಂದ ಬರ್ತಾ ನಾನು ಆಲ್ಮೋಸ್ಟ್ ಅದೇ ಹೇಳಿದ್ನಲ್ವ, ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಚಿನ್ನಿ ಮಲ್ಕೊಂಡಿದ್ಲು, ಹಾಗಾಗಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ತುಂಬ ಜನ ಕಾಲೇಜ್ ಹೆಣ್ಮಕ್ಳು ಗಂಡು ಮಕ್ಕಳು ಭಾಳನೇ ನಿಂತ್ಕೊಂಡಿದ್ರು ರೋಡ್ ಮಧ್ಯದಲ್ಲಿ, ಅಂದರೆ ಕಾಡುಗಳ ಮಧ್ಯದಲ್ಲಿ ಹಿಂಗೆ ಹೋಗ್ತಾ ದೇವಸ್ಥಾನದ ಇನ್ನೂ ಬಿಟ್ಟು ಒಳಗೆ ಕಾಡಿದೆ ಅಲ್ವ, ಅಲ್ಲೆಲ್ಲ ನಿಂತಿದ್ರು. ಸೊ ಆ ರೀತಿ ನಿಲ್ಲಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.